ಹಲೋ ಫ್ರೆಂಡ್ಸ್, ಇವಾಗ ನಾನು ಅಂದರೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೇರ್ ಕಟ್ ಎಲ್ಲ ಮುಗಿಸಿದಾದ್ಮೇಲೆ ನಾನು ಇವಾಗ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಬಟಾಣಿ ಸುಲ್ಕೊಂಡಿದ್ದೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ. 4 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಹುಳ್ಳಿಕಾಯಿ ಏನಿದೆ ಇದನ್ನೆಲ್ಲನೂ ನಾನು ಫಸ್ಟೇ ಕಟ್ ಮಾಡಿಕೊಂಡು ಆಮೇಲೆ ತೊಳ್ಕೊತೀನಿ. ಹಾಗಾಗಿ ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ತಾನೇ ಜಸ್ಟ್ ತರಕಾರಿ ತೊಗೊಬಂದಿದ್ರಿಂದ ಸ್ವಲ್ಪ ಜೋಡಿಸ್ಕೊತಿದ್ದೀನಿ. ಮಿಕ್ಕಿದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ. ಹಾಗಾಗಿ ಆ ಕಡೆ ಬೆಳ್ಳುಳ್ಳಿ ಕೂಡ ಆರಿಟ್ಟಿದ್ದೀನಿ. ಯಾಕೆ ಹಂಗೆ ಆರಿಟ್ಟಿದ್ದೀನಿ ಅಂದರೆ ಅದು ಹಸಿಗೆಡ್ಡೆ 150 ರೂಪಾಯಿ kg ಅಂತ ಬಂದಿದ್ರು. ಹಸಿಗೆಡ್ಡೆ ಆಗುತ್ತೆ. ಹಾಗೆ ಸಿಪ್ಪೆ ಮೇಲ್ಗಡೆ ರ್ಯಾಪರ್ ಎಲ್ಲ ತೆಗೆದ್ಬಿಟ್ಟು ನಾನು ಆ ಥರ ಒಣಿಕೊಂಡ್ಲಿ ಅಂತ ಹೇಳ್ಬಿಟ್ಟು ಆ ಥರ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು 1 ಕ್ಯಾರೆಟ್ ತೊಗೊಂಡಿದ್ದೀನಿ, 1 ಆಲೂಗೆಡ್ಡೆ, 1 ನವಿಲುಕೋಸು, ಹಾಗೆ 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಇದಿಷ್ಟನ್ನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಬಿಡ್ತೀನಿ. ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಸ್ವಲ್ಪ ನಾನು ಈ ಕಾಳು ಅಂದರೆ ಅವರೆಕಾಳು ಮತ್ತು ಅಳಸಂಡೆ ಕಾಳು ಹಸಿದಿತ್ತು, ಹಾಗಾಗಿ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು. ಇದ್ರ ಜೊತೆಗೆ ಇದೇನಿದೆ ಬಟಾಣಿ ಮತ್ತು ಇದು ತರಕಾರಿ ಅದೆಲ್ಲದನ್ನು ಸೇರಿಸ್ಕೊತೀನಿ. ನನಗೆ ಸ್ವಲ್ಪ ಇಲ್ಲಿ ಜಾಗ ಕಡಿಮೆ ಇರೋದ್ರಿಂದ ನಾನು ಇದೇ ಥರನೇ ವಿಡಿಯೋ ಶೂಟ್ ಮಾಡ್ಕೋಬೇಕಾದ್ರೆ ಈ ಥರ ಮಾಡ್ಕೋತೀನಿ. ಕ್ಯಾಪ್ಸಿಕಮ್ದೇನಿಲ್ಲ, ಇದನ್ನು ತೊಳೆದುಬಿಟ್ಟು ಹಚ್ಕೊಳ್ಳೋದಷ್ಟೇ. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಒಂದೇ ಬ್ಲಾಗಲ್ಲಿ ಎಲ್ಲದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ನೀವು ಚಾಕುಲ್ ಬೇಕಾದರೂ ಕಟ್ ಮಾಡ್ಬೋದು, ಇದೇ ಥರ ಆದರೂ. ಇದು ತುಂಬ ಹಳೆಯದು, ನಾಟಿ ಕಾಯಿ ಆಗಿರೋದ್ರಿಂದ ತುಂಬ ಈಸಿಯಾಗಿ ಬರುತ್ತೆ. ಚಾಕುಲೇ ಕಟ್ ಮಾಡಿದ್ರೆ ಏನಪ್ಪ ಅಂದರೆ ಚೆನ್ನಾಗಿ ಕಾಣುತ್ತೆ, ಅಂದರೆ ಶೇಪು. ಬಟ್ ಈ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಏನಿಲ್ಲ. ನಂದು ಕಾಫಿ ಕೂಡ ಬೆಳಿಗ್ಗೆಯಿಂದ ಆಗ್ತಾಯಿಲ್ಲ, ಯಾಕಂದರೆ ಕೆಲಸ ಜಾಸ್ತಿ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಲೇಟ್ ಆಗ್ತಿದೆ ಎಲ್ಲ. ಅಷ್ಟೇನಾ ಸೀನಪ್ಪ ಫ್ರೀಯಾಗಿ ಕೊಡ್ತೀನಿ ಅಂತ ನಂಗೂ ಕೊಟ್ಟ ಬಂತ ಅಪ್ಪನ ಕೈಲಿಂದ. ಏನೋ ನಮ್ಮ ಕೈಲಿಂದ ನಮ್ಮ ಇಚ್ಛಾಶಕ್ತಿ ಏನಾಯ್ತು ಕೊಡೋಣ. ಶುಕ್ರವಾರ ಏನೋ ಹೊರಟ್ರೆ ಆ ಕೋಟಿಲಿಂಗೇಶ್ವರ ಎಲ್ಲ ನೋಡಿಲ್ಲ ಅಂತೀಯಲ್ಲ, ನೋಡ್ಕೊಂಡ್ ಬಂದ್ಬಿಡೋಣ. ಶಿರದು ಇಸ್ಕೊಂತೀನಿ. ಈಗ 2 ವೀಲರ್ಗೆ ಹೋಗೋಣ, ಹೊರಗೆ ಹೋಗೋಣ. ಇವ್ರಿಗೆ ಗೊತ್ತಾಗ್ತದಲ್ಲ, ನಿಂಗೆ ಗೊತ್ತಾಗ್ತದೆ. ಸರೋಜ ಮಗ ಅಲ್ಲ ನಮ್ಮ ಮನೆಗ ಹೆಂಗ್ ಗೊತ್ತಾಗ್ತದೆ? ಕೋಲಾರಕ್ಕೆ ಹೋಗ್ತೀವಿ ಅಂತ ಹೇಳಿದೀವಿ.
ಅಲ್ಲ ದೇವ್ರುಗಳು ಏನಕ್ಕೆ ಇಷ್ಟ ಅಂದ್ರೆ ನೋಡ್ರಿ ಗೊತ್ತಾ, ಕಣ್ಣಿನಲ್ಲಿ ನೋಡಿದ್ದನ್ನು ಯಾವತ್ತೂ ನಂಬಬೇಡ, ಮನಸ್ಸಲ್ಲಿ ಇರೋದನ್ನು ಯಾರು ಮುಂದೇನು ಹೇಳಬೇಡ, ನಗುವವರು ಜಾಸ್ತಿ. ನಾನೀಗ ತೊಳೆದಿರೋ ಕಾಳು ಮತ್ತು ತರಕಾರಿ ಏನಿತ್ತು, ಕ್ಯಾಪ್ಸಿಕಮು, ಹುರುಳಿಕಾಯಿ, ನವಿಲುಕೋಸು, ಆಲೂಗೆಡ್ಡೆ ಮತ್ತು ಹುರುಳಿಕಾಯಿ ಎಲ್ಲದನ್ನು, ಕ್ಯಾರೆಟು ಎಲ್ಲ, ಈರುಳ್ಳಿ, ಟೊಮೊಟೊ ಎಲ್ಲದೂ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪು ಬೇಳೆ ಹಾಕ್ಕೊಂಡಿದ್ದೀನಿ. ಬೇಳೆ ಬಾತ್ ಮಾಡ್ತಾ ಇರೋದ್ರಿಂದ ನಾನು ಬೇಳೆ 1 ಕಪ್ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕೊಂಡಿರೋದು. ಇದಕ್ಕೆ ಎಷ್ಟು ಬೇಕು ಕಾಳು ಮುಳುಗುವಷ್ಟು ನೀರು ಹಾಕಿ ಇದನ್ನ ಸಪ್ರೇಟ್ ಬೇಯಿಸ್ಕೋತೀನಿ ನಾನು, ಕಾಳು ಮತ್ತೆ ಇದನ್ನ. ಇದಿಷ್ಟಕ್ಕೂ ಈಗ ನಾನು ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಇದು ಇವಾಗ ಕುಕ್ಕರ್ಗೆ ಹಾಕಿ ನಾನು ಕಾಳು ಅದೆಲ್ಲ ಬೇಯಿಸ್ಕೋತೀನಿ ಫಸ್ಟು. ಇದಕ್ಕೆ ಈಗ ನಾನು 1 ಕಪ್ಪು ಅಕ್ಕಿ ಹಾಕ್ತೀನಿ. ನಾನು ಅಕ್ಕಿ ಹಾಕ್ತಾ ಇರೋದು, ನಾನು ಯಾವುದೇ ರೀತಿ ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ, ಓಡಿಸೋ ಥರ ಎಲ್ಲ ಅಕ್ಕಿಲೇ ನಾನು ಮಾಡ್ತಾ ಇರೋದು. ಹಾಗಾಗಿ ಇದಕ್ಕೆ ನಾನು ಇದೇ ತರಕಾರಿಗೆ ಈಗ 1 ಕಪ್ಪು ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತೀನಿ. ಈಗ ನಾನು ಇದೇ ಅಕ್ಕಿನ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದೇ ಅಕ್ಕಿನ ಈಗ ನಾನು ಈ ಪಾತ್ರೆಗೆ ತರಕಾರಿ ಇದೆಯಲ್ಲ, ತರಕಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿ 1-2 ವಿಷಲ್ ಕೂಗಿಸ್ಕೊತೀನಿ. ಯಾಕೆಂದರೆ ತರಕಾರಿ ಪ್ರತಿಯೊಂದು ಬೇಯಬೇಕಾಗಿದೆ. ಹಾಗಾಗಿ 1-2 ವಿಷಲ್ನ ನಾನು ಕೂಗಿಸ್ಕೊಂಡು ಆಮೇಲೆ ಮತ್ತೆ ಒಗ್ಗರಣೆ ಹಾಕೋತೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಬೇಕು. ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಕ್ಲೋಸ್ ಮಾಡಿ ಕೂಗಿಸಿದ್ರೆ ಆಯಿತು. 1-2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ತರಕಾರಿ ಎಲ್ಲದನ್ನು ಸಾಫ್ಟಾಗಿ ಬೇಯುತ್ತೆ. ಹಾಗಾಗಿ ಈಗ ಕುಕ್ಕರ್ನ ಈಗ 2 ವಿಷಲ್ ಕೂಗೋವರೆಗೂ ಇದನ್ನು ಹಾಗೆ ಬಿಡ್ತೀನಿ. ನಾನು 2 ವಿಷಲ್ ಕೂಗಿದ್ಮೇಲೆ ಮತ್ತೆ ತೆಗೆದು ನೋಡ್ತೀನಿ. ನಾನಿಲ್ಲಿ ಬಿಸಿಬೇಳೆ ಬಾತ್ಗೆ ಮಸಾಲೆ ಅಂದರೆ ಪೌಡರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ, ಚಿಕ್ಕದಾಗಿ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಿಸಿಬೇಳೆ ಬಾತ್ಗೆ ಪೌಡರ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 4 ಸ್ಪೂನ್ ತೊಗೊಂಡಿದ್ದೀನಿ ನಾನು ಇಲ್ಲಿ 2 ಟೈಮ್ಗೆ ಆಗೋವಷ್ಟು ಇಬ್ಬರಿಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು 4 ಸ್ಪೂನ್ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಪೌಡ್ರ್ ಮಾಡ್ಕೊಂಡು ಇಟ್ಕೋತೀನಿ. ಇದು ತರಕಾರಿ ಮತ್ತು ಅಕ್ಕಿ ಎಲ್ಲ ಕೂಗೋದ್ರೊಳಗಡೆ ನಮಗೆ ಇದನ್ನು ರುಬ್ಬಿ ಇಟ್ಕೊಂಡ್ರೆ ಆಮೇಲೆ ನಾವು ಇದು ಮಾಡ್ಕೋಬೋದು.
ಹಾಗಾಗಿ ರೆಡಿ ಆಗಿಬಿಡುತ್ತೆ. ಅಷ್ಟರಲ್ಲಿ ಪೌಡ್ರನ್ನು ಮಾಡಿಟ್ಕೋತೀನಿ. ಈಗ ಬಿಸಿಬೇಳೆ ಪೌಡರ್ ಕೂಡ ರೆಡಿಯಾಗಿದೆ. ಇದನ್ನು ನಾನು ಇವಾಗ ತುಂಬ ಅಂದರೆ ನೋಡ್ತಿದ್ದೀರಲ್ಲ, ಈ ಥರ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಮನೆಯೆಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಇದು ಮಂಡೇ ಬ್ಲಾಗ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು, ಅಂದರೆ ಬೆಳಿಗ್ಗೆ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಕೆಲಸನೆಲ್ಲ ಮುಗಿಸ್ಕೊಬಂದು ಮನೇನ ಕ್ಲೀನ್ ಮಾಡೋ ಫಸ್ಟು ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೆಲಸಗಳೆಲ್ಲ ಎಷ್ಟು ಆರಾಮಾಗಿ ಮುಗಿದು ಬಿಡುತ್ತೆ ನನಗೆ. ನೆಲ ಎಲ್ಲ ಕ್ಲೀನ್ ಆದಮೇಲೆ ನನಗೆ ಒಂಥರ ಅಂದರೆ ಫ್ರೆಶ್ ಫೀಲ್ ಆಗುತ್ತೆ ಮನೆಯೆಲ್ಲ ಓಡಾಡ್ತಾ ಇದ್ದರೆ. ಹಾಗಾಗಿ ನನಗೆ ಫಸ್ಟು ಮನೆಯೆಲ್ಲ ಕ್ಲೀನ್ ಆಯಿತು ಅಂದರೆ ಆಮೇಲೆ ಕಿಚನ್ಗೆ ಹೋಗಿ ಏನೇ ಕೆಲಸ ಇದ್ರೂ ಬೇಗ ಪಟ್ ಅಂತ ಆಗುತ್ತೆ ಅಂತೇಳ್ಬಿಟ್ಟು ನಾನು ಫಸ್ಟು ಎಲ್ಲ ರೂಮ್ಗಳ್ನೆಲ್ಲ ಫಸ್ಟ್ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಹಾಲನ್ನ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಅಡುಗೆ ಮನೆ ಎಲ್ಲದನ್ನು ಕ್ಲೀನ್ ಮಾಡ್ಕೋತೀನಿ. ಈಗ ಇದು ಪ್ರೆಸರ್ ಬಿಟ್ಟಿದೆ. ಈಗ ಇದಕ್ಕೆ ನೋಡಿಕೊಂಡು ಮಸಾಲೆನ ಸೇರಿಸ್ಕೋಬೇಕಾಗುತ್ತೆ. ಅಂದರೆ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಈಗ ಸೇರಿಸ್ಕೋಬೇಕು. ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಾಗತ್ತೆ. ನಾನು ಸ್ವಲ್ಪ ತರಕಾರಿ ಎಲ್ಲ ಬೇಯೋದು ಇದಾಗುತ್ತೆ ಅಂತೇಳಿ ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೆ. ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದೇನು ಪೌಡ್ರ್ ಇಟ್ಕೊಂಡಿದ್ದೀನಿ ನಾನು, ಆ ಪೌಡ್ರನ್ನು ಇದಕ್ಕೆ ಸೇರಿಸ್ಕೋತೀನಿ. ಈಗ ಉಪ್ಪನ್ನ ನೀವು ರುಚಿಗೆ ನೋಡ್ಬಿಟ್ಟು ಮತ್ತೆ ಹಾಕ್ಕೋಬೋದು. ಈಗ ಪೌಡರ್ನ ಹಾಕಿದ್ಮೇಲೆ ನಾನು ತಿರುಗಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನಾನೀಗ, ಯಾಕೆಂದರೆ ಅದು ಸ್ವಲ್ಪ ಗಟ್ಟಿ ಆಗಿತ್ತು. ಹಾಗಾಗಿ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನ ನೀಟಾಗಿ ಅಂದರೆ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ. ಬಟಾಣಿ ಎಲ್ಲ ಹಾಕಿರೋದ್ರಿಂದ, ಬಟಾಣಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ತುಂಬ ದಿನ ಆದಮೇಲೆ ಮಾಡಿದ್ದೀವಿ ನಾವು. ಈಗ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹಾಗೆ ಕುದಿಸ್ಕೊಳಕ್ಕೆ ಬಿಡ್ತೀನಿ. ಈಗ ಕೊನೆಯದಾಗಿ ಕೊತ್ತಂಬರಿನ ಹಚ್ಚಿಬಿಟ್ಟು ಹಾಕೋತೀನಿ. ಕೊತ್ತಂಬರಿನ ಕೊನೆಗೆ ಹಾಕೋದ್ರಿಂದ ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಏನಕ್ಕೆ ಆದರೂ ಕೊನೆಯದಾಗ ಹಾಕೋತೀನಿ. ರುಬ್ಬೋದಕ್ಕೆ ಮತ್ತು ಮುಂಚೆ ಆ ಥರ ಎಲ್ಲ ಹಾಕ್ಕೊಳ್ಳಲ್ಲ. ಹಾಗಾಗಿ ಈಗ ಅದಕ್ಕೆ ಸೇರಿಸ್ತೀನಿ. ಈಗ ಇದು ಕುದಿ ಕೂಡ ಬರ್ತಿದೆ. ಈಗ ಇದನ್ನು ಇದಕ್ಕೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ನಾನೀಗ ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೆ ಮಿಕ್ಸ್ಚರ್ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಈಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಇದು ಹೇಗೆ ಬಂದಿದೆ ಅಂತ ನೋಡ್ತೀನಿ. ಸೂಪರ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿದೆ, ಮಿಕ್ಸ್ಚರ್ ಜೊತೆ ಅಂತೂ ಸಕ್ಕತ್ತಾಗಿದೆ. ಬ್ಲಾಗಲ್ಲಿ ನಾನು ಹೇರ್ ಕಟ್ ಅಂದರೆ ನಾನು ಫ್ರಂಟ್ ಹೇರ್ ಕಟ್ ಮಾಡ್ಕೋತೀನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ನಾನು ಮುಂಚೆಗೆ ಒಂದು
ಎರಡು ತಿಂಗಳು 3 ತಿಂಗಳು ಮುಂಚೆ ನಾನೊಂದು ಹೇರ್ ಕಟ್ ಮಾಡಿಸಿದ್ದೆ. ಅಂದರೆ ಅದು ಸ್ಟೆಪ್ ಹೇರ್ ಕಟ್ ಥರ ಇತ್ತು. ಬಟ್ ಕೂದಂತೂ ಸಖತ್ತು ಏನಾಗಿತ್ತು ಅಂದರೆ ಹೇರ್ ಫಾಲ್ ಆಗಿ ಸ್ವಲ್ಪ ಇಷ್ಟ ಆಗಿಬಿಟ್ಟಿದೆ. ಹೇರ್ ಕಟ್ ಮಾಡಿ ಟೈಮ್ ಸರಿ ಇಲ್ವೋ ಅದೇನೋ ಗೊತ್ತಿಲ್ಲ ನನಗೆ. ಫುಲ್ ಅಂದರೆ ಹೇರ್ ಕಟ್ ಆದಮೇಲೆ ಫುಲ್ ಹೇರ್ ಫಾಲ್ ಆಗಿದ್ದು. ಹಾಗಾಗಿ ಇವತ್ತು ನಾನೇ ಮಾಡ್ಕೊಳ್ಳೋಣ ಅಂತ ಅನ್ಕೊತಿದ್ದೆ. ಯಾಕೆಂದರೆ ಮನೆಯಲ್ಲೆಲ್ಲ ನಾನೇ ಮಾಡ್ಕೋತಿದ್ದೆ ಮುಂಚೆ ಎಲ್ಲನೂ. ಈಗ ಕೂಡ ಈಗ ಪಾರ್ಲರ್ಗೆ ಹೋಗಿ ಮಾಡಿಸೋದು ಬೇಡ ಅಂತ ಹೇಳ್ಬಿಟ್ಟು ಈಗ ನಾನೇ ಮಾಡ್ಕೋತಾ ಇದ್ದೀನಿ. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫ್ರಂಟ್ ಹೇರ್ ಕಟ್ ಮಾಡೋರಿಗೆ ಈಸಿ ಆಗುತ್ತೆ. ಯಾರಾದರೂ ಇವಾಗ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥವ್ರು ಇರ್ತಾರಲ್ಲ ಅವರಿಗೆ ಈಸಿ ಆಗುತ್ತೆ. ಹಾಗೆ ಅಂತ ಹೇಳ್ಬಿಟ್ಟು ಇದೊಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು. ಜಾಸ್ತಿ ಏನಿಲ್ಲ, ಬೇಕಿದ್ರೆ ನಿಮಗೆ ವಿ ಶೇಪ್ ಬೇಕು ಅಂದ್ರೂ ಕೂಡ ಅದನ್ನು ಕೂಡ ಮಾಡ್ಕೋಬೋದು. ನಾನು ಮುಂಚೆ ಎಲ್ಲ ವಿ ಶೇಪ್ ಮಾಡ್ಕೋತಾ ಇದ್ದೆ, ನಾನೇ ಮಾಡ್ಕೋತಾ ಇದ್ದೆ. ಬಟ್ ಒಂದ್ಸರಿ ಪಾರ್ಲರಲ್ಲಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಸೆಟ್ಟೆಲ್ಲ ಮಾಡಿಸ್ಬಿಟ್ಟಿದ್ದೆ ನಾನು ಹೇರ್ ಕಟ್ ಆದಮೇಲೆ. ಅದಕ್ಕೆ ಏನೋ ಗೊತ್ತಿಲ್ಲ, ಹೇರ್ ಕಟ್ ಮಾಡಿಸಿ ಸೆಟ್ರಿಂಗ್ ಮಾಡಿಸಿದ ಮೇಲೇನೆ ಹೇರ್ ಈ ಥರ ಹಾಳಾಗ್ಬಿಟ್ಟು ಇಷ್ಟೇ ಕೂದಲಿದೆ. ಇದು ಇವಾಗ ಒಂದು ಸೈಡ್ ಇರೋದು ಇಷ್ಟು ಕೂದಲು ನಂದು ತುಂಬ ಕಡಿಮೆ ಆಗಿದೆ. ಈಗ ಸಖತ್ ಹೇರ್ ಫಾಲ್ ಆಗ್ತಿದೆ. ಹಾಗಾಗಿ ಇವತ್ತು ನಾನೇ ತೋರಿಸೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನೇನು ತೊಗೊಂಡಿಲ್ಲ, ಒಂದು ಕತ್ರಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ದೊಡ್ಡ ಅಲ್ಲಿಂದ ಬಚ್ಚನಿಗೆ ತೊಗೊಂಡಿದ್ದೀನಿ. ಯಾಕೆಂದರೆ ಈ ಥರ ಎಲ್ಲ ನೀಟಾಗಿ ಸಿಕ್ಕಿಲ್ಲದೆ ಇರೋ ಥರ, ಸಿಕ್ಕ ಇರುತ್ತಲ್ವ, ಗಂಟು ಇಲ್ಲದೆ ಇರೋ ಥರ ಬಾಚ್ಕೋಬೇಕಾಗತ್ತೆ. ಬಾಚ್ಕೊಂಡು ನಿಮಗೆ ಲೆಫ್ಟ್ ತೆಗಿತಿರೋ ರೈಟ್ ತೆಗಿತಿರೋ ಗೊತ್ತಿಲ್ಲ, ಅದನ್ನು ತೆಗಿಬೇಕಾಗತ್ತೆ. ಅಂದರೆ ಈ ಥರ ಕ್ರಾಫ್ ಅಂತಾರೆ, ಬೈತಲೆ ಅಂತಾರೆ, ಆ ಥರ ಯಾವ್ದು ಬೇಕಾದ್ರೂ ನೀವು ತಕ್ಕೋಬೋದು. ಬೇಕಾದ್ರೆ ಹಿಂಗೆ ಈ ಥರ ಕೂಡ ತಕ್ಕೋಬೋದು, ಈ ಥರನೂ ಕಟ್ ಮಾಡ್ಕೋಬೋದು. ನನಗೆ ಇದು ಈ ಥರನೂ ಹಾಕೋತೀನಿ, ಕೆಲವು ಟೈಮ್ ಈ ಥರ ಹಾಕೋತೀನಿ. ಈಗ ನಾನು ಫ್ರಂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಂದು ತುಂಬಾ ಉದ್ದ ಆಯಿತು ಕೂದಲು ಕೂಡ. ನೀವು ನೋಡ್ತಿರ್ಬೋದು, ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಇನ್ನೂ ತುಂಬ ಉದ್ದ ಇಷ್ಟಲಿವರೆಗೂ ಇರ್ತಾ ಇತ್ತು ನಂದು. ಆದರೆ ಬಟ್ ಉದ್ರೋಗ್ಬಿಟ್ಟು ಇಷ್ಟೆಷ್ಟು ಆಗೋಗಿದೆ. ನಾನೇನು ಈ ಥರ ತಗೊಂಡಿದ್ದೀನಿ. ಇದು ಎಷ್ಟುದ್ದ ತೆಗ್ದಿರ್ತೀವಿ ನಾವು ಅಷ್ಟನ್ನು ಇಲ್ಲಿ ಕೂಡ ತಕ್ಕೋಬೇಕಾಗತ್ತೆ. ಕಾಣಿಸ್ತಿದೆ ಅನ್ಸುತ್ತೆ. ಇಲ್ಲಿಂದ ಇಲ್ಲಿಗಾನ ಎಷ್ಟುದ್ದ ತಕ್ಕೊಂಡಿರ್ತೀವಿ ಕ್ರಾಫು ಅಷ್ಟನ್ನು ಇಲ್ಲಿ ತಗೊಂಡಿದ್ದೀನಿ. ನಾನು ಫುಲ್ ಕಿವಿ ಹತ್ರವರೆಗೂ ತಗೊಂಡಿಲ್ಲ, ಯಾಕೆಂದರೆ ಇಲ್ಲೆಲ್ಲ ಚುಚ್ಚುತ್ತೆ ಅಂತ. ಇಷ್ಟು ಮಾತ್ರ ತಗೊಂಡಿದ್ದೀನಿ. ಇಷ್ಟನ್ನು ಈಗ ಕಟ್ ಮಾಡ್ಕೊಳ್ತೀನಿ. ಈಗ ಈ ಥರ ಅಂದರೆ ಇಲ್ಲಿಂದ ಇಲ್ಲಿಗನ ಕ್ರಾಫ್ ತೆಗ್ದಿದ್ದೀನಿ, ಮತ್ತು ಈ ಕಡೆಯಿಂದ ಹಿಂಗೆ ತಕ್ಕೊಂಡಿದ್ದೀನಿ, ಇಲ್ಲಿವರೆಗೂ ತಕ್ಕೊಂಡಿದ್ದೀನಿ. ಇದನ್ನೆಲ್ಲ ಅದು ಏನಿದೆ ಇದನ್ನು ಒಂದು ಕ್ಲಿಪ್ ತಗೊಂಡು ಮೇಲೆ ಈ ಥರ ಕಟ್ಕೋಬೇಕು. ಈ ಥರ ಕಟ್ಕೊಂಡಾದ್ಮೇಲೆ ನಿಮಗೆ ಲೆಂತ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಕಿವಿ ಹಿಂದೆ ಮಾತ್ರ ಬರೋ ಹಾಗೆ ಈಗ ಈ ಥರ ಬಾಚ್ಕೊಂಡು ನೀಟಾಗಿ ಬಿಟ್ಕೋಬೇಕು. ನಿಮಗೆ ನೋಡಿಕೊಂಡು ಎಷ್ಟು ಅಂದರೆ ಕಿವಿ ಹಿಂದೆಗಡೆ ಬರೋ ಹಾಗೆ ಬೇಕು ಅಂದರೆ ನೀವು ನೋಡ್ಕೋಬೋದು. ನಾನು ಕಿವಿ ಹಿಂದೆ ಬರೋ ಹಾಗೆ ಕಟ್ ಮಾಡ್ಕೋತಿದ್ದೀನಿ. ನೋಡಿ ಈ ಥರ ಇಲ್ಲಿಗೆ ಇಷ್ಟಕ್ಕೆ ಮಾಡಿದ್ರೆ ಕಿವಿ ಹಿಂದೆ ಹಿಂಗೆ ಬರುತ್ತೆ. ಹಾಗಾಗಿ ನಾನು ಇಷ್ಟನ್ನು ಮಾಡ್ತಾ ಇದ್ದೀನಿ. ಪ್ರತಿ ಸಲ ಮಾಡಿದವಳು ನಾನು ಇದೇ ಥರ ಮಾಡ್ಕೋತಾ ಇದ್ದೆ. ಬಟ್ ಇದೆಲ್ಲನೂ ಇದರಲ್ಲಿ ಮಾಡಿಸಿದ್ರಿಂದ ಈ ಥರ ಆಗಿದೆ. ಈಗ ಮಾಡ್ತಾ ಇದ್ದೀನಿ ನಾನು. ಇಷ್ಟೊಂದು ಕೂದಲು ನಾನು ವೇಸ್ಟ್ ಮಾಡಿದ್ದೀನಿ. ಇದಕ್ಕಿಂತ ಜಾಸ್ತಿನೇ ಒಂದೊಂದು ಟೈಮ್ ಕಟ್ ಮಾಡಿರ್ತೀನಿ ನಾನು. ಇವತ್ತೇ ಅಂತ ಏನಲ್ಲ, ಸ್ವಲ್ಪ ಕಿವಿಗಿನ್ನ ಉದ್ದನೂ ಇದೆ. ಹಾಗಾಗಿ ಇನ್ನೊಂದು ಚೂರು ಕಟ್ ಮಾಡ್ತೀನಿ.
ಇನ್ನೊಂದು ಸ್ವಲ್ಪ ಅಂದರೆ 1 ಇಂಚ್ ಅಷ್ಟುದ್ದ ಕಟ್ ಮಾಡಿದ್ದೀನಿ. ಮತ್ತೆ ನನಗೆ ಈಗ ಈ ಥರ ಕಿವಿ ಹಿಂದೆ ಬಂದರೆ ಸಾಕಾಗತ್ತೆ ನನಗೆ. ಈ ಥರ ಇಷ್ಟಿದ್ರೆ ಓಕೆ. ಹಾಗಾಗಿ ಇವಾಗ ಏನಿಲ್ಲ, ನೋಡ್ತಿರ್ಬೋದು ನೀವು ಅಂದರೆ ಹೇರ್ ಸ್ಟೈಲ್ ಹೇಗಿದೆ ಅಂತ. ನಾನು ಪ್ರತಿ ಸಲ ಮಾಡಿದವಳು ಹೀಗೆ ಮಾಡ್ಕೋತೀನಿ. ಇಷ್ಟು ಫ್ರಂಟ್ ಮಾಡ್ಕೊಳ್ಳೋದು ಹಿಂಗೆ. ಕಿವಿ ಹಿಂದೆ ಬಂದರೆ ನನಗೆ ಅಷ್ಟು ಕಂಫರ್ಟಬಲ್ ಅನಿಸುತ್ತೆ. ಹಾಗಾಗಿ ಈ ಥರನೂ ಮಾಡ್ಕೋಬೋದು, ಸೇಮ್ ಬರುತ್ತೆ ಈ ಥರ. ಬಟ್ ನಾನು ಈ ಥರ ತೆಗಿಯೋದು ಕಡಿಮೆನೇ. ಹಾಗಾಗಿ ಈ ಥರ ಲುಕ್ಕು ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದೆಲ್ಲ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ನನಗೆ ಕೆಲಸ ಮಾಡುವಾಗೆಲ್ಲನೂ ನನಗೆ ಇದೇ ಥರನೇ, ಆದರೆ ಮಿಕ್ನ ಟೈಮ್ನಲ್ಲೂ ಇದೇ ಥರನೇ ಹಿಂಗೆ ಕಿವಿ ಹಿಂದೆ ಬರುವಾಗೆ ಮಾಡ್ಕೊತೀನಿ. ಬಟ್ ಅದು ಸೆಟ್ಟಾಗಿ ಹಂಗೆ ಕುತ್ಕೊಳ್ಳುತ್ತೆ ನೀಟಾಗಿ. 1 ದಿನ 2 ದಿನ ಆದಮೇಲೆ ಇದೆಲ್ಲ ಏನಿದೆ ಇದು ಕಿವಿ ಹಿಂದೆಗಡೆ ನೀಟಾಗಿ ಕುತ್ಕೊಳ್ಳುತ್ತೆ. ಬಟ್ ಕಟ್ ಮಾಡಿರೋ ಥರ ಕಾಣಲ್ಲ, ಲುಕ್ ಒಂಥರ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ. ನನಗೆ ಇಷ್ಟ ಆಗುತ್ತೆ ಅದು. ಹಾಗಾಗಿ ನಾನು ಈ ಥರ ಹೇರ್ ಕಟ್ ಮಾಡ್ತೀನಿ. ನಿಮಗೆ ಈಗ ನಾನು ಕಂಟೆಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ಥರ ಕಂಟೆಂಟನ್ನು ಹಾಕಿದ್ರೆ ನಮ್ಮ ವಿಡಿಯೋ ಗ್ರೋ ಆಗುತ್ತೆ, ಅಂದರೆ ನಮ್ಮ ಚಾನಲ್ ಗ್ರೋ ಆಗುತ್ತೆ, ಹಾಗೆ ನಮ್ಮ ವಿಡಿಯೋಗೆ ವ್ಯೂಸ್ ಕೂಡ ಗ್ರೋ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹಂಚ್ಕೊಳ್ಳೋಣ ಅಂತ. ಯಾಕೆಂದರೆ ಕೆಲವೊಂದೊಂದು ಸಲ ನಾವು ತಮ್ಲೈನ್ನ ಹಾಕೋದ್ರಿಂದ ಯಾವ ಥರ ಹಾಕ್ತೀವಿ ಅನ್ನೋದ್ರ ಮೇಲೆ ನಮಗೆ ಕಂಟೆಂಟು, ವ್ಯೂಸು ಮತ್ತು ವಾಚ್ ಅವರು ನಮಗೆ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಆಗೋದು. ಅದು ಹೇಗೆ ಅಂದರೆ ನಾವು ಕಂಟೆಂಟನ್ನು ಸ್ವಲ್ಪ ಒಳಗಡೆ ಏನೋ ವಿಷಯ ಇದೆ ಅನ್ನೋ ರೀತಿಯಲ್ಲಿ ನಾವು ತಮ್ಲೈನನ್ನು ಹಾಕಬೇಕಾಗತ್ತೆ. ಒಂದು ತಮ್ಲೈನನ್ನು ಹೇಗೆ ಹಾಕಬೇಕಪ್ಪ ಅಂತಂದರೆ ಕಂಟೆಂಟು ಫುಲ್ಲು ನಾವು ಮೇಲ್ಗಡೆನೆ ತೋರಿಸ್ಬಾರ್ದು, ಒಳಗಡೆ ಏನೋ ಇದೆ, ವಿಷಯ ಏನೋ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು. ತಮ್ಲೈನಲ್ಲಿ ಗೊತ್ತಾದಾಗ ಮಾತ್ರ ಅವರು ಒಳಗಡೆ ಏನೋ ಇದೆ ಅಂತ ಹೇಳ್ಬಿಟ್ಟು ವಿಡಿಯೋನ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ವಿಡಿಯೋನ ತಮ್ಲೈನನ್ನು ಮೇಯ್ನಾಗಿ ಹಾಕಬೇಕಾಗತ್ತೆ. ಅಂದರೆ ಒಳಗಡೆ ಕ್ಯೂರಿಯಾಸಿಟಿ ಇರಬೇಕು ಅವ್ರಿಗೆ. ತಮ್ಲೈನಲ್ಲೇ ಹೀಗಿದೆ ಅಂದಮೇಲೆ ವಿಡಿಯೋದಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು ಅಂದರೆ ತಮ್ಲೈನ್ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಹಾಕಬೇಕಾಗತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ವಿಡಿಯೋ ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು, ವಿಡಿಯೋ ಹೇಗಪ್ಪ ಅಂದರೆ ಕುಕ್ಕಿಂಗ್ ಮಾಡ್ಬೋದು, ಮತ್ತು ಹಳ್ಳಿ ವಿಲೇಜ್ ಲೈಫು ಆ ಥರದ್ದೆಲ್ಲವೂ ಹಾಕಿದಾಗ ಆ ವಿಡಿಯೋ ಚೆನ್ನಾಗಿ ಓಡುತ್ತೆ. ಹಾಗೆ ರೀಲ್ಸ್ಗಳು ಕೆಲವೊಂದು ಸಲ ರೀಲ್ಸ್ಗಳು, ಮಿನಿ ಬ್ಲಾಗು ಆ ಥರ ಎಲ್ಲ ಹಾಕಿದಾಗ ವ್ಯೂಸ್ ಬರ್ತಾ ಇರಲ್ಲ. ಯಾಕೆ ಬರ್ತಾ ಇರಲ್ಲ ಅಂದರೆ ನಾವು ಡೇ ಬಿಟ್ ಡೇ ಹಾಕಿದಾಗ ಮತ್ತು ವಾರಕ್ಕೊಂದ್ಸರಿ ಹಾಕ್ದಾಗ, ವಾರಕ್ಕೆ 2 ಸರಿ ಇದನ್ನು ಮಿನಿ ಬ್ಲಾಗ್ ಹಾಕಿದಾಗ ಅದು ವ್ಯೂಸ್ ತಲುಪಲ್ಲ. ನಾವು ಪ್ರತಿದಿನ 1 ವಿಡಿಯೋ ಅಥವಾ 2 ರೀಲ್ಸ್ನ ಹಾಕಿದಾಗ ರೀಲ್ಸು, ಮಿನಿ ಶಾರ್ಟು, ಇಲ್ಲ ರೀಲ್ಸು, ಮಿನಿ ಬ್ಲಾಗು ಆ ಥರದ್ದು ನಾವು ಹಾಕ್ತಾ ಹೋದಾಗ ಜನಕ್ಕೆ ತಲುಪುತ್ತೆ. ಅದು ಬೇಗ ನಮಗೆ ಜನಗಳಿಗೆ ರೀಚ್ ಆದಾಗ ನಮಗೆ ಬೇಗ ಅದು ಯೂಸ್ ಆಗುತ್ತೆ. ಯಾಕೆಂದರೆ ವ್ಯೂಸ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಡೇ ಬಿಟ್ ಡೇ ಹಾಕಿದಾಗ ಮತ್ತು ಒಂದಿನ ಮಿಸ್ ಆಯಿತು ಅಂದ್ರೂ ಪ್ರಾಬ್ಲಮ್ ಆಗುತ್ತೆ. ಹಾಗೆ ನಾವು ಮಿಸ್ ಮಾಡದೆ ಹಾಕ್ತಾಯಿದ್ರೆ ವೀಡಿಯೋಗಳನ್ನ ಒಳ್ಳೆ ಇದಕ್ಕೆ ಗ್ರೋಗೆ ನಾವು ಹೋಗ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಯಾವುದನ್ನ ಯೂಸ್ ಮಾಡಬೇಕು ಅಂದರೆ ಟ್ರೈಪಾಯ್ಡು ಮತ್ತು ಸೆಲ್ಫಿ ಸ್ಟಿಕ್ಕು ಮತ್ತು ಲೈಟಿಂಗ್ಸು ಆ ಥರದ್ದೆಲ್ಲ ನಾನು ಯೂಸ್ ಮಾಡೋದು ಲೈಟು ಮನೇಲೇ ಇರುತ್ತಲ್ಲ ಅದೇ ಲೈಟನ್ನು ಯೂಸ್ ಮಾಡ್ತೀನಿ. ಅಂದರೆ ಎಷ್ಟು ನಾನು ಯಾವ ಪ್ಲೇಸಲ್ಲಿ ಕೂತ್ಕೋತೀನಿ ಅಲ್ಲಿ ಎಷ್ಟು ಲೈಟ್ ಇರುತ್ತೋ ಅಷ್ಟನ್ನು ನಾನು ಆನ್ ಮಾಡ್ತೀನಿ. ಯಾಕೆಂದರೆ ಲೈಟು ನೀಟಾಗಿ ಇದಾದಾಗ ನಮಗೆ ಚೆನ್ನಾಗಿ ಕಾಣುತ್ತೆ ವಿಡಿಯೋ ಅನ್ನೋದೊಂದಿದು. ನಾನೀಗ ಸಂಜೆ ಆಗಿದೆ, ಈಗ ಸಂಜೆ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋ ಅಷ್ಟು ಲೈಟಿಂಗಲ್ಲಿ ಅಂದರೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ನನಗೆ. ಹಾಗಾಗಿ ಆ ಟೈಮಲ್ಲಿ ರಿಂಗ್ ಲೈಟು ಆ ಥರದ್ದೆಲ್ಲ ಯೂಸ್ ಚೆನ್ನಾಗಾಗುತ್ತೆ. ಮತ್ತು ವಿಡಿಯೋ ಮಾಡೋಕ್ಕೆ ಟೈಮಿಂಗ್ಸ್ ಯಾವ್ದು ಚೆನ್ನಾಗಿರುತ್ತೆ ಅಂದರೆ ಮಧ್ಯಾಹ್ನ ಟೈಮ್ ಅಂತೂ ಸಕ್ಕದಾಗಿರುತ್ತೆ. ಯಾಕೆ ಅಂದರೆ ಹೊರಗಡೆ ಎಲ್ಲ ಬಿಸಿಲು, ಕಿಟಕಿಯಿಂದ
ಡೋರಿಂದ ಅಲ್ಲೆಲ್ಲಿಂದ ನಾನು ಬೆಳಕು ಸ್ವಲ್ಪ ನಮಗೆ ಲೈಟ್ಗಿಂತ ಜಾಸ್ತಿ ಅದು ಬೆಳಕು ಬರ್ತಾ ಇರುತ್ತೆ. ಹಾಗಾಗಿ ಅದು ಕೂಡ ಚೆನ್ನಾಗಿ ಬರುತ್ತೆ, ವಿಡಿಯೋ ಮಾಡುವಾಗ ಅದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ವಿಡಿಯೋಗಳನ್ನ ಯಾವ ಥರ ಕಂಟೆಂಟಲ್ಲಿ ಮಾಡಬೇಕು ಅಂದರೆ ಕುಕಿಂಗ್ ಚಾನಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಕೆಲವೊಂದು ಕಾಮಿಡಿಗಳು ಚೆನ್ನಾಗಿರುತ್ತೆ. ಓಲಾಗಿ ಮಾಡಬೇಕು ಅಂದರೆ ಬ್ಲಾಗ್ ಥರ ಮಾಡಿದಾಗ ಅದನ್ನು ಏನಪ್ಪ ಅಂದರೆ ವೆರೈಟಿಯಾಗಿ ತೋರಿಸೋದು, ಒಂದು ಸ್ವಲ್ಪ ಜೋಶ್ ಇದ್ದರೆ ನೋಡೋರಿಗೆ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಆ ಥರ ಬ್ಲಾಗುಗಳನ್ನ ಜಾಸ್ತಿ ಮಾಡಬೇಕು. ನಂದು ಡೈಲಿ ಬ್ಲಾಗ್ ಇರುತ್ತೆ, ಕುಕಿಂಗ್ ಇರುತ್ತೆ, ಎಲ್ಲಾದರೂ ನಾನು ಒಂದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಂದು ಒಂದೇ ಚಾನಲ್ ಇರೋದು, ಹಾಗಾಗಿ ನಾನು ಒಂದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಮುಂದೆ ನೋಡೋಣ, ಏನಾದರೂ ಇದರಿಂದ ಅನುಕೂಲ ನನಗಾಯಿತು ಅಂದರೆ ಮುಂದೆ ಹೋಗ್ತಾ ನಾನು ಏನು ಮಾಡ್ತೀನಿ, ಚಾನಲ್ನ ಇನ್ನೊಂದನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಮತ್ತು ಚಾನಲ್ನ ನಾನು ಇವಾಗಲೇ ಕ್ರಿಯೇಟ್ ಮಾಡಿದ್ರು ನನಗೆ ಇದರಿಂದನೇ ಯೂಸ್ ಇಲ್ಲ, ನನಗೆ ಇದರಿಂದ ಏನೂ ಆಗ್ತಿಲ್ಲ, ಅರ್ನೇ ಆಗ್ತಿಲ್ಲ ಅಂತಂದಂದಮೇಲೆ ಇನ್ನೊಂದನ್ನು ಸ್ಟಾರ್ಟ್ ಮಾಡಿ ಅದೆಲ್ಲ ಯಾಕೆ ಅಂತೇಳಿ ನಾನು ಇನ್ನೂ ಮಾಡಿಲ್ಲ. ಏಕೆಂದರೆ ಕೆಲವೊಂದನ್ನು ಒಂದರಿಂದ ನನಗೆ ಪಡ್ಕೊಳ್ಳೋಕೆ ಸ್ಟಾರ್ಟ್ ಆದಮೇಲೆ ಇನ್ನೊಂದನ್ನು ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಬಟ್ ಇದರಲ್ಲೇ ಏನಿಲ್ಲ ಅಂದಮೇಲೆ ಅದರಲ್ಲಿ ಮಾಡೋದು ಸ್ವಲ್ಪ ಇದಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಅದನ್ನು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಈಗ ಸದ್ಯಕ್ಕೆ ಮಾಡ್ತಿಲ್ಲ. ಮುಂದೆ ನೋಡೋಣ, ದೇವ್ರು ಕೊಟ್ಟಂಗೆ ಅನುಕೂಲ, ಇದರಲ್ಲಿ ಅನುಕೂಲ ಆಯಿತು ಅಂದರೆ ನಾನು ಪಕ್ಕ ಮಾಡ್ತೀನಿ. ಮತ್ತು ಇನ್ನೊಂದು ಅಂದರೆ ನಾನು ಯೂಸ್ ಮಾಡೋದು ಜಾಸ್ತಿ ನನಗೆ ಕೈ ತುಂಬ ಉದ್ದ ಇರೋದ್ರಿಂದ ನಾನು ಸೆಲ್ಫಿ ಸ್ಟಿಕ್ 1 ಟೈಮ್ ಯೂಸ್ ಮಾಡ್ತೀನಿ. ಆದರೆ ಹೊಸದು ತೊಗೊಂಡಿದ್ದೆ, ಬಟ್ ಅದು ಒಂದು ಸರಿ ಯೂಸ್ ಮಾಡಿದಾಗಲೇ ನಂದದು ಏನಾಯ್ತಪ್ಪ ಅಂದರೆ ಸ್ಟಿಕ್ ಮಾಡ್ತೀವಲ್ಲ, ಅಂದರೆ ಫೋನ್ನ ನಾವು ಫಿಕ್ಸ್ ಮಾಡುವಂಥ ಜಾಗ ಅದೇನು ಮಾಡ್ತು, ಸ್ವಲ್ಪ ನಾನು ಆರ್ಡಲ್ಲಿ ಹಿಂಗೆ ಟರ್ನ್ ಮಾಡಿದಾಗ ಅದು ಟಕ್ ಅಂತ ಇದಾಯಿತು. ಬಟ್ ಕ್ವಾಲಿಟಿ ಚೆನ್ನಾಗಿತ್ತು, ಅದು ನಾನೇ ಸ್ವಲ್ಪ ಆರ್ಡಲ್ಲಿ ಮಾಡಿದೆ ಅಂತ ನನಗೆ ಫೀಲ್ ಆಯಿತು. ಬಟ್ ತುಂಬಾ ಚೆನ್ನಾಗಿತ್ತು ಅದು. ನಾನೇ ಮಾಡಿದ್ರಿಂದನೇ ಅದೊಂದು ಮತ್ತೆ ಹಾಳು ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನೀಗ ಇಟ್ಕೊಂಡಿರೋಂಥ ರಿಂಗ್ ಲೈಟ್, ಅದು ರೀಲ್ಸ್ ಮಾಡೋದು. ಬಟ್ ನನಗೆ ಅವಾಗ ವೀಡಿಯೋಸ್ ನಾನು ಮಾಡ್ತಾ ಇರಲಿಲ್ಲ. ಆ ಟೈಮಲ್ಲಿ ನನಗೆ ಇದನ್ನು ಯಾವ್ದು ತೊಗೋಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಾನು ಈ ಥರದನ್ನು ತೊಗೊಂಡಿದ್ದೆ. ಬಟ್ ಅದು ಲೈಟಿಂಗ್ಸ್ ಬರುತ್ತೆ, ನಾವು ಎಲ್ಲಿಟ್ಕೊಂಡ್ರು ಕುಕ್ಕಿಂಗ್ ಮಾಡಬೇಕಾದ್ರೆ ಇದು ಎಲ್ಲದಕ್ಕೂ ರೀಲ್ಸ್ಗೆ ಅಂತಲ್ಲ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಕುಕ್ಕಿಂಗಿಗೆ ಯೂಸ್ ಆಗುತ್ತೆ, ರೀಲ್ಸ್ಗೆ ಯೂಸ್ ಆಗುತ್ತೆ. ಮತ್ತು ಈ ಥರ ವೀಡಿಯೋಸ್ನ ನಾನು ಫೇಸಲ್ಲಿ ಮಾಡಬೇಕಾದ್ರೆ, ಲೈವ್ ಮಾಡಬೇಕಾದ್ರೆ ಈ ಥರದ್ದೆಲ್ಲ ರಿಂಗ್ ಲೈಟು ಬೇಕಾಗುತ್ತೆ. ಬಟ್ ಇದು ರೀಲ್ಸ್ಗೆ ಅಂತ ಏನಿಲ್ಲ, ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ ಈಗ ಸದ್ಯಕ್ಕೆ. ಬಟ್ ಅದು ಏನಾಗಿದೆ, ಸ್ವಲ್ಪ ಥ್ರೆಡ್ಡು ಇದಾಗ್ಬಿಟ್ಟು ಸ್ವಲ್ಪ ಹಂಗೆ ಆಗುತ್ತೆ. ಬಟ್ ಅಡ್ಜಸ್ಟ್ ಮಾಡ್ಕೋತಿದ್ದೀನಿ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಹೇಳಿದ್ನಲ್ಲ, ಮುಂದೆ ಹೋಗ್ತಾ ಏನೇನು ಬೇಕೋ ಅದನ್ನು ನಾವು ತೊಗೊಳ್ಳೋಣ. ಕೆಲವರು ಇವಾಗ ಕ್ಯಾಮ್ರಾಗಳನ್ನ ಯೂಸ್ ಮಾಡುತ್ತಿದ್ದಾರೆ, ಬೇರೆ ಕ್ಯಾಮ್ರಾಗಳನ್ನ ಯೂಸ್ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕೋದು ಇರುತ್ತೆ. ನಾನು ಮೊಬೈಲಲ್ಲೇ ಎಡಿಟ್ ಮಾಡೋದು. ಯಾವುದನ್ನ ಯೂಸ್ ಮಾಡ್ತೀನಿ ಅಂದರೆ ಇನ್ಶಾಟ್ ಯೂಸ್ ಮಾಡ್ತೀನಿ. ಕೈನ್ ಮಾಸ್ಟರು ಒಂದು ಸರಿ ಯೂಸ್ ಮಾಡಿದೆ, ಬಟ್ ನನಗೆ ಅದಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ, ನಂಗೆ ಅಷ್ಟು ಅನ್ನಿಸ್ಲಿಲ್ಲ ನನಗೆ. ಹಾಗಾಗಿ ನನಗೆ ಅದು ಯಾಕೋ ಗೊತ್ತಿಲ್ಲ, ಇದೇ ಬೆಟರ್ ಅನ್ನಿಸ್ತು ನನಗೆ. ಅಂದರೆ ಇನ್ಶಾಟ್ ಅಂದರೆ ಬೆಟರ್. ನನಗೆ ತುಂಬಾ ಈಸಿಯಾಗಿ ನಾನು ಮಾಡ್ಕೊಳ್ಳೋದು. ನನ್ನ ಪ್ರತಿಯೊಂದು ವೀಡಿಯೋನು ಇನ್ಶಾಟಲ್ಲೇ ಬಂದಿರೋದು, ಎಡಿಟಿಂಗ್ ಎಲ್ಲನೂ. ಅದಕ್ಕೋಸ್ಕರ ನಾನು ಇನ್ಶಾಟನ್ನು ಯೂಸ್ ಮಾಡ್ತೀನಿ. ಫಿಕ್ಸೆಲ್ ಲ್ಯಾಬು ತಮ್ಲೈನಿಗೆ ಯೂಸ್ ಮಾಡ್ತೀನಿ. ಅದು ಎಷ್ಟು ಚೆನ್ನಾಗಿ ಬರ್ತಿದೆ ಗೊತ್ತಿಲ್ಲ, ನನಗೂ ಅಷ್ಟು ಇನ್ನು ತಮ್ಲೈನ್ ಹಾಕೋದಕ್ಕೆ ಸ್ವಲ್ಪ ಇದಾಗುತ್ತೆ. ಒಂದೊಂದನ್ನೇ ನೀಟಾಗಿ ಹಾಕಿರ್ತೀನಿ, ಬಟ್ ವ್ಯೂಸ್ ಕೂಡ ಅದಕ್ಕೆ ಒಂದೊಂದು ಟೈಮ್ ಚೆನ್ನಾಗಿ ಬಂದಿರುತ್ತೆ. ತಮ್ಲೈನನ್ನು ಹಾಕೋದ್ರ ಮೇಲೆ ನಮ್ಮ ವಿಡಿಯೋದ ವ್ಯೂಸು ನಿಂತಿರುತ್ತೆ. ನಮ್ಮ ವಿಡಿಯೋಗೆ ವ್ಯೂಸ್ ಬರಬೇಕು ಅಂದರೆ ತಮ್ಲೈನು ಸೂಪರ್ ಆಗಿರಬೇಕು. ಅಂದರೆ ಒಳಗಡೆ ಏನೋ ವಿಷಯ ಇದೆ ಅನ್ನೋ ಕ್ಯೂರಿಯಾಸಿಟಿ ನೋಡೋರ ಕಣ್ಣಿಗೆ ಕಾಣಬೇಕು. ಆ ಥರ ಇದ್ದರೆ ಮಾತ್ರ ನಮಗೆ ತಮ್ಲೈನಲ್ಲಿ ಸ್ವಲ್ಪ ವಿಡಿಯೋಗೆ ಹೆಲ್ಪ್ ಆಗೋದು. ಅಂದರೆ ವಿಡಿಯೋ ಓಡೋದಕ್ಕೆ, ಅಂದರೆ ವ್ಯೂಸ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವು ಜಾಸ್ತಿ ತಮ್ಲೈನ್ ಮೇಲೆ ಫೋಕಸ್ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ವಿಡಿಯೋನ ಶೂಟ್ ಮಾಡಬೇಕಾದ್ರೆ ಈ ಥರ ಟ್ರೈಪಾಡ್ ಎಲ್ಲ ಇಟ್ಕೊಳ್ಳೋದಕ್ಕೆ ಸಾಕಷ್ಟು ಮೆಟೀರಿಯಲ್ಸ್ ಬಂದಿದೆ. ಬಟ್ ತಗೊಳ್ಳೋದ್ರ ಮೇಲೆ ನಾನು ಹೊಸದಾಗಿ ಯಾರಾದರೂ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋರಿಗೆ ಹೇಳೋದೇನಪ್ಪ ಅಂದರೆ, ಇವಾಗಲೇ ಎಲ್ಲದನ್ನು ಹಾಕ್ಬಿಟ್ಟು ನಾವು ತಗೊಂಡು ವಿಡಿಯೋ ಎಲ್ಲ ಮಾಡಿ ಇದು ಮಾಡೋದು ಬೇಡ ಅಂತ ಅನ್ಕೋತೀನಿ. ಬೇಡ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ನಮಗೆ ಅದರಿಂದ ಅರ್ನ್ ಮಾಡೋಕ್ಕಾಗಿ ಅದರಿಂದ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ, ಅರ್ನಿಂಗ್ ಸ್ಟಾರ್ಟ್ ಆದಮೇಲೆ ಯಾವುದಕ್ಕೆ ಯಾವ
ವಸ್ತು ನಮಗೆ ಬೇಕು ಅನ್ಸುತ್ತೆ ಅವಾಗ ಅದನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಮುಂಚೆನೆ ಬಂಡವಾಳ ಎಲ್ಲ ಹಾಕ್ಬಿಟ್ಟು ತಗೊಳ್ಳೋದು ಬೇಡ ಅಂತಲೇ ಹೇಳ್ತೀನಿ. ಯಾಕೆಂದರೆ ಕೆಲವ್ರಿಗೆ ಎಲ್ಲ ಥರನೂ ಅನುಕೂಲ ಇರುತ್ತೆ, ಕೆಲವ್ರಿಗೆ ಏನೂ ಅನುಕೂಲ ಇರಲ್ಲ. ಅಂಥವ್ರಿಗೆ ಹೆಂಗೆ ಕಷ್ಟ ಆಗುತ್ತೆ, ಜೀವನನೇ ಕಷ್ಟ ಇದ್ದಾಗ ಈ ಥರ ಎಷ್ಟೋ ಯೂಟ್ಯೂಬರ್ಸ್ಗಳು ನಾನು ಕಂಡಿರೋ ಹಾಗೆ ಜೀವನಕ್ಕೋಸ್ಕರನೇ ಯೂಟ್ಯೂಬ್ನ ನಡೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನಾನಂತೂ ಅಂದ್ಕೊಂಡಿರೋದಂಗೆ ಯಾರದ್ದಾದ್ರೂ ನಾನೇನಾದ್ರೂ ತಪ್ಪು ಹೇಳಿದ್ರೆ ಕ್ಷಮಿಸಿ. ಅಂದ್ಕೊಂಡಿರೋದು ಯಾಕೆ ಜೀವನ ಮಾಡೋದಕ್ಕೆ, ಯಾಕೆ ಬೇರೆ ಕಡೆ ಹೋಗೋ ದುಡಿದ್ರೂ ದುಡ್ಡೇ ಕೊಡೋದು. ಇಲ್ಲಿ ನಾವು ಕಷ್ಟಪಟ್ಟು ವಿಡಿಯೋನ ಮಾಡಿ ಎಡಿಟ್ ಮಾಡಿ ಅದನ್ನು ನಿಮ್ಮ ಮುಂದೆ ತೊಗೊಂಬರೋದಿದೆಯಲ್ಲ, ಅದು ಕೂಡ ಅಷ್ಟೇ ಕಷ್ಟನೇ ಇದೆ. ಅದೂ ನಮ್ಮ ಕಷ್ಟನೇ. ಅದರಿಂದ ನಮಗೆ ಅಮೌಂಟ್ ಬರುತ್ತೆ ಅಂದರೆ ಖುಷಿ ವಿಷಯನೇ. ಹಾಗಾಗಿ ನಾನು ಆ ಥರ ಹೇಳಿದ್ದು. ಬಟ್ ಇನ್ನೊಂದೇನಪ್ಪ ಅಂದರೆ ವಿಡಿಯೋಸ್ನ ನಾನು ಹೆಚ್ಚು ಹಾಕೋದಕ್ಕೆ ಯಾಕೆ ಟೈಮ್ ಆಗ್ತಿಲ್ಲ ಅಂತಂದರೆ, ಒಂದೊಂದು ಸಲ ನನಗೆ ವಿಡಿಯೋಸ್ ಮಾಡುವಾಗ ಅಂದರೆ ನಾನು ಒಬ್ಬಳೇ ಇದ್ರೆ ಕಂಫರ್ಟಬಲ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋಸ್ನ ಸ್ಟಾಪ್ ಮಾಡೋದಾಗಲಿ ಆ ಥರ ಏನೋ ಮಾಡಬಾರ್ದು. ಯಾಕೆಂದರೆ ವಿಡಿಯೋಸ್ನ ಒಂದು ದಿನ ಸ್ಟಾರ್ಟ್ ಮಾಡಿದ ಮೇಲೆ ಡೈಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಡೈಲಿ ಅಪ್ಲೋಡ್ ಮಾಡಿದಾಗ ನಮಗೆ ಸಬ್ಸ್ಕ್ರೈಬರ್ ಸಿಗ್ತಾರೆ, ವ್ಯೂಸ್ ಸಿಗುತ್ತೆ, ಮತ್ತು ವಿಡಿಯೋಸ್ನು ವೈರಲ್ ಆಗ್ತವೆ. ಯಾಕೆಂದರೆ ಪ್ರತಿದಿನ ವಿಡಿಯೋಸ್ ಹಾಕೋದ್ರಿಂದ ವೈರಲ್ ಆಗುತ್ತೆ. ಒಂದು ತಪ್ಪಿನ ಎರಡು ವಿಡಿಯೋಸ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ನಂದು ಮುಂಚೆ ಎಲ್ಲಾನು ನಾನು ಅದೇ ಥರ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಹಾಗಾಗಿ ನನ್ನ ವಿಡಿಯೋಸ್ ಕೂಡ ಸ್ವಲ್ಪ ಜಾಸ್ತಿನೇ ಬರ್ತಾ ಇತ್ತು. ಬಟ್ ಇತ್ತೀಚೆಗೆ ನಂದು ಸ್ವಲ್ಪ ಅಂದರೆ ಕಡಿಮೆ ಆಗ್ತಿದೆ ವಿಡಿಯೋಸ್ ಆಗ್ತಾ ಇರೋದು. ಅಂದರೆ 2 days 3 days ಒಂದು ಆಗ್ತಾ ಇರ್ತೀನಿ. ಬಟ್ ಸ್ವಲ್ಪ ಹಿಂಗೆ ಮನೆಯಲ್ಲಿ ಅಂದರೆ ಎಲ್ಲದನ್ನು ನೋಡಿಕೊಂಡು ವಿಡಿಯೋ ಮಾಡಿ ಮತ್ತೆ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕೋದಿದೆಯಲ್ಲ, ಅದು ಕಷ್ಟನೇ. ಪ್ರತಿಯೊಬ್ಬರಿಗೂ ಕಷ್ಟನೇ ಇರುತ್ತೆ. ಬಟ್ ಅದನ್ನು ಪ್ರತಿದಿನ ವಿಡಿಯೋಸ್ನ ಎಡಿಟ್ ಮಾಡಿ ಹಾಕೊಂಡು ಹೋಗ್ತಾ ಇರ್ತಾರಲ್ಲ, ಅವ್ರು ನಿಜವೂ ಕಷ್ಟನೇ ಪಟ್ಟಿರ್ತಾರೆ. ಸುಲಭವಾಗಂತೂ ಯಾವುದೂ ಆಗಲ್ಲ. ಈ ಕಮೆಂಟ್ ಹಾಕೋರು ಹಾಕ್ತಾರೆ, ಏನಂತ ಹಾಕ್ತಾರೆ, ನಿಮ್ಗೇನು ಯೂಟ್ಯೂಬಿಂದ ದುಡ್ಡು ಬರುತ್ತೆ, ನಿಮ್ಗೇನು ಕಡಿಮೆ ಆಗಿದೆ ಅಂತ ಹೇಳ್ತಾರೆ. ಅದರಿಂದ ದುಡ್ಡು ಬರಬೇಕು ಅಂದರೆ ಹಿಂದಗಡೆ ಇಷ್ಟು ಕಷ್ಟ ಇರುತ್ತೆ ಇರೋದು ನಿಜ. ನಿಮಗೆ ಹಾಕ್ತಾಗ ನಿಮಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ನಿಮಗೆ ಗೊತ್ತಾಗಲ್ಲ. ಒಂದು ವಿಡಿಯೋನ ಶೂಟ್ ಮಾಡಿ ಅದನ್ನ ಕರೆಕ್ಟಾಗಿ ನಾವೆಲ್ಲದನ್ನು ಇಟ್ಕೊಂಡು ಶೂಟ್ ಮಾಡಿ ವಿಡಿಯೋನ ಫಿನಿಶ್ ಆಗಿ ಎಡಿಟಿಂಗ್ ಆಗಿ ಮುಗಿಸಿದ ಮೇಲೇ ಅವರಿಗೆ ಅಪ್ಪ ಮುಗೀತು ಅನ್ನೋ ಹಾಗೆ ಅನಿಸೋದು. ಅಲ್ಲಿವರೆಗೂ ಅನಿಸೋದಿಲ್ಲ. ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಅದೊಂಥರ ವಿಡಿಯೋ ಓಡ್ತಿದ್ಯಾ ಅನ್ನೋದೊಂದು ಭಯನೇ ಇದ್ದೇ ಇರುತ್ತೆ. ಯಾರಿಗೂ ಏನು ಅಷ್ಟು ಸುಲಭನಾಗಿ ಅದು ಸಿಗೋಲ್ಲ. ಹಾಗಾಗಿ ಇಷ್ಟು ನನ್ನ ಯೂಟ್ಯೂಬ್ ಜರ್ನಿ. ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ನಾನು ಸ್ಟಾರ್ಟ್ ಮಾಡಿ ಇಲ್ಲಿಗೆ 4 ತಿಂಗಳಾಗಿದೆ. ಈ ಮಂತ್ ಮುಗೀತು ಅಂದರೆ 5 month ಆಗುತ್ತೆ ನನ್ನ ಯೂಟ್ಯೂಬ್ ಮಾಡಿ. ನನ್ನೀಗ ಹಾಫ್ ಮೋನೋ ಆಗಿದೆ ಸದ್ಯಕ್ಕೆ. ಹಾಫ್ ಮೋನೋಯಿಂದ ಫುಲ್ ಮೊನಟೈಸೇಷನ್ಗೆ ಅಪ್ಲೈ ಮಾಡ್ತೀನಿ. ಇನ್ನೊಂದು ಕ್ಲಿಯರ್ ಮಾಡಬೇಕು ನಾನು. ಯಾಕಪ್ಪ ಅಂದರೆ, ನಾನು ಲೈವ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಳ್ತಾ ಇರ್ತೀರ ಕಮೆಂಟಲ್ಲೆಲ್ಲ. ಲೈವ್ ಯಾಕೆ ಮಾಡ್ತಾ ಇಲ್ಲ ಅಂತಂದರೆ, ಕೆಲವೊಂದಷ್ಟು ಕಮೆಂಟ್ಗಳು ಅದರಲ್ಲಿ ಬಂದ್ಬಿಟ್ಟು ಕಮೆಂಟ್ ಹಾಕೋದು, ಬೇರೆಯವ್ರ ಲೈವಿಗೆ ಬಂದು ನಮ್ಮ ಲೈವಿಗೆ ಬಂದ್ಬಿಟ್ಟು ಏನು ಮಾಡ್ತಾರೆ, ಈ ಟೈಮಿಂಗ್ಸಿಗೆ ಲೈವ್ ಇದೆ ಬಂದ್ಬಿಡಿ ಅಂತ ಅಂದ್ಬಿಟ್ಟು 2ರಿಂದ 3 ಮೆಸೇಜ್ ಹಾಕೋದವರು. ಹಾಕ್ಬಿಟ್ಟು ಬನ್ನಿ ನಮ್ದು ಲೈವ್ ಇದೆ ಬನ್ನಿ ಅಂತ ಹೇಳೋಗ್ತಾರೆ. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಯಾಕೆಂದರೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡೋರು 2-3 ಮೆಸೇಜ್ ಹಾಕ್ಬಿಟ್ಟು ನೀವು ಬನ್ನಿ ನಮ್ಮದು ಲೈವ್ ಇದೆ ಇವಾಗ ಇನ್ನೊಂದು 1/2 hour 10 ನಿಮಿಷ ಅಂತ ಹೇಳಿದಾಗ ಇಲ್ಲಿರೋರ್ಗೂ ಸಮೇತ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆ ಕಡೆ. ಇದು ಯಾವುದ ರೀತಿಲಿ ಸಪೋರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅದಕ್ಕೆ ನಾನು ಅಂದ್ಕೊಂಡಿದ್ದು ಲೈವ್ ಮಾಡೋದು ಅದರಿಂದ ನನಗೆ ತೀರಾ ಮನಸ್ಸಿಗೆ ಬೇಜಾರಾಗಿದ್ದು. ಬಟ್ ನಾವು ಇವರಿಂದ ಒಳ್ಳೇದಾಗುತ್ತೆ ಅಂದರೆ, ಯಾರು ನಾವು ಕೆಟ್ಟದ್ದು ಮಾಡೋದಕ್ಕಿಂತ ನಮ್ಮ ಟೈಮಿಂಗ್ಸ್ ಅದು ನಮಗೆ ಅಂತ ಮೀಸಲಿಟ್ಟಿರ್ತೀವಿ ಆ ಟೈಮಿಂಗ್ಸ್. ಇಷ್ಟಿಂದ 1 hour ನಾನು ಜಾಸ್ತಿ ಹೊತ್ತು ಮಾಡಲ್ಲ. ನನ್ನ ಲೈವಿಂಗ್ ಟೈಮಿಂಗ್ಸ್ನ ನೀವು ನೋಡಿರ್ತೀರ. ನಾನು ಜಾಸ್ತಿ ಹೊತ್ತು ಮಾಡಿರಲ್ಲ, 1.5 hour ಜಾಸ್ತಿ ಅಂದರೆ ಮಾಡಿರೋದು. ಅದಕ್ಕೆ ಆ ಟೈಮಿಂಗ್ಸಲ್ಲಿ ಬಂದ್ಬಿಟ್ಟು ನೀವು ಆ ಥರ ಕಮೆಂಟ್ ಮಾಡಿ ಮೆಸೇಜ್ ಹಾಕಿ ಹೋದಾಗ, ನಾವು ಲೈವ್ ಅಷ್ಟೊತ್ತು ಕೂತು ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ. ನಿಮಗೂ ಬರ್ತೀವಿ ನಾವು, ನೀವು ಬಂದು ಸಪೋರ್ಟ್ ಮಾಡಿದ್ರೆ ನಾವು ಬಂದು ಮಾಡೋದಕ್ಕಾಗೋದು, ಇಲ್ಲಾಂದರೆ ಹೆಂಗಾಗತ್ತೆ. ಅದಕ್ಕೆ ನಾನು ಯಾರ ಸಪೋರ್ಟ್ಗೂ ಹೋಗೋದು ಬೇಡ. ನನ್ನ ಸಪೋರ್ಟು ಬೇಕಾದ್ರೆ ಇನ್ನೂ 6 ತಿಂಗಳಾಗುತ್ತಾ, ಆಗಲಿ ಪರವಾಗಿಲ್ಲ, ಯೋಚನೆ ಮಾಡಲ್ಲ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ನಾನು ಲೈವ್ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ ಅಷ್ಟೇನಾ. ಇನ್ನೇನು ಬೇರೆ ವಿಚಾರ ಏನಿಲ್ಲ. ಬೇರೆಯವ್ರು ಬಂದು ನನ್ನ ಲೈವಲ್ಲಿ ಕಮೆಂಟ್ ಹಾಕಿ ಬನ್ನಿ ಇವಾಗ ನಂದಿದೆ ಅಂತ ಹೇಳಿದಾಗ ನನಗೆ ಬೇಜಾರಾಗಿದ್ದು. ಅದಕ್ಕೋಸ್ಕರನೇ ನಾನು ಇವತ್ತಿಗೆ
ಲೈವ್ನ ಹೆಂಡ್ ಮಾಡಿದ್ದೀನಿ. ಅವ್ರಿಗೋಸ್ಕರ ಅಂತ ಅಲ್ಲ, ಕೆಲವೊಂದು ಜನರ ಮನಸ್ಥಿತಿನ ತಿಳ್ಕೊಂಡ್ಮೇಲೆ ನಾವು ಅವರಿಗೆ ತೊಂದರೆ ಆಗ್ತಿದೆ ಅಂದರೆ ನಾವು ಅದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನಮ್ಮ ದಾರಿ ನಮಗೆ ಬಿಟ್ಟಿದ್ದು. ಹಾಗಾಗಿ ನಾನು ನನ್ನ ದಾರಿಲಿ ಹೋಗೋಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರ ದಾರಿನ ನಾನು ಯಾವತ್ತೂ ನನಗೆ ಇಷ್ಟ ಇದ್ರೂ ಬೇರೆಯವ್ರ ದಾರಿಲಿ ನಾನು ಹೋಗೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ಲೈವನ್ನು ಮಾಡದೇ ಇರೋದಕ್ಕೆ ಕಾರಣ ಇದೊಂದೇ, ಬೇರೆ ಇನ್ನೇನಿಲ್ಲ. ಇನ್ನೊಂದೇನಪ್ಪ ಅಂದರೆ ವಿಡಿಯೋಸ್ನ ಕ್ವಾಲಿಟಿ ಹೇಗೆ ಬಂದಿರುತ್ತೆ ಅನ್ನೋದ್ರ ಮೇಲೆ ವಿಡಿಯೋಸು ತುಂಬ ಚೆನ್ನಾಗಿ ವೈರಲ್ ಆಗುತ್ತೆ. ನಮ್ಮ ವಿಡಿಯೋ ಬ್ಯಾಕ್ಗ್ರೌಂಡ್ ಹೇಗೆ ಸೆಟ್ ಮಾಡ್ಕೋತೀವಿ, ಈ ಬ್ಯಾಕ್ಗ್ರೌಂಡ್ ಇರುತ್ತಲ್ಲ ಅಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಕೆಲವರು ಬ್ಲ್ಯಾಕ್ ಸ್ಕ್ರೀನ್ ಹಾಕೋದು ನೋಡಿದ್ದೀರಾ, ಗ್ರೀನ್ ಸ್ಕ್ರೀನ್ ಹಾಕೋದು ನೋಡಿದ್ದೀರಾ, ಫ್ಲವರ್ ಪಾಟ್ಗಳು ಇಟ್ಟು ಎಲ್ಲರಿಗೂ ಒಂದೇ ಥರ ಅನುಕೂಲ ಇರಲ್ಲ. ಹಾಗಾಗಿ ಕೆಲವೊಬ್ಬರದ್ದು ಒಂದೊಂದು ರೀತಿಯಾಗಿ ವಿಡಿಯೋಸು ಅಪ್ಲೋಡ್ ಆಗ್ತಾ ಇರುತ್ತೆ. ಹಾಗೆ ಎಲ್ಲರದ್ದು ಒಂದೇ ರೀತಿ ಅಪ್ಲೋಡ್ ಆದರೆ ನೋಡೋಕ್ಕೂ ಬೇಜಾರಾಗುತ್ತೆ. ಅವ್ರವ್ರ ಲೈಫು ಅವ್ರವ್ರಿಗೆ ಉತ್ತಮವಾಗಿರುತ್ತೆ. ಹಾಗಾಗಿ ನಾನು ನನ್ನ ಬ್ಯಾಕ್ಗ್ರೌಂಡನ್ನು ನಾನು ಯಾವುದೇ ರೀತಿಯಾಗಿ ಸೆಟ್ ಮಾಡ್ಕೊಂಡಿಲ್ಲ. ಯಾಕೆಂದರೆ ನಾನು ಅಷ್ಟು ಏನು ಹೇಳ್ತಾರೆ ಅದಕ್ಕೆ ಇನ್ನೂ ಅಷ್ಟೊಂದು ನಾನು ಇದಾಗಿಲ್ಲ. ಹಾಗಾಗಿ ನಾನು ಏನಿದೆಯೋ ಅದನ್ನೇ ತೋರಿಸ್ತೀನಿ. ನೋಡೋ ಅಷ್ಟು ಜನ ನೋಡ್ತಾರೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾನು ಇದು ಏನು ಬ್ಯಾಕ್ಗ್ರೌಂಡ್ ಎಲ್ಲ ನಾನು ಅಷ್ಟೇನು ಡೆಕೋರೇಟ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಮತ್ತು ನನಗೆ ಇನ್ನೊಂದೇನಪ್ಪ ಅಂದರೆ ಗ್ರೀನ್ ಇರೋ ಹಂಗೆ ಅಂದರೆ ಗಿಡ ಮರಗಳೆಲ್ಲ ಇರುತ್ತಲ್ಲ ಆ ಟೈಮ್ ಅಂಥ ಕಡೆ ಎಲ್ಲ ವೀಡಿಯೋಸ್ ಮಾಡೋದಂದರೆ ತುಂಬ ಖುಷಿ. ಯಾಕೆಂದರೆ ಯಾವುದೇ ರೀತಿಯಾಗಿ ನಾವು ಸೆಟ್ ಮಾಡೋ ಅವಶ್ಯಕತೆ ಇರಲ್ಲ. ಹಾಗಾಗಿ ನನಗೆ ಅದು ಸ್ವಲ್ಪ ಓಕೆ ಅನಿಸುತ್ತೆ. ಬಟ್ ಈಗ ಈ ಥರ ಎಲ್ಲ ಚಿಟ್ಟೆಗಳ ಆ ಥರ ಎಲ್ಲ ಪೇಪರ್ಸ್ ಎಲ್ಲ ಇರುತ್ತಲ್ಲ ಆ ಥರ ಎಲ್ಲ ಮಾಡಿರ್ತಾರೆ, ಅದು ತುಂಬ ಚೆನ್ನಾಗಿ ಬರುತ್ತೆ ವೀಡಿಯೋಸ್. ಅದನ್ನು ಟ್ರೈ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಫೈನಾನ್ಷಿಯಲಿ ನಾವು ಚೆನ್ನಾಗಿದ್ದಾಗ ಮಾತ್ರ ಆ ಥರ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದು. ಈಗ ಇಲ್ಲೇ ಇದ್ದಾಗ ಆ ಥರ ಮಾಡೋದು ಸ್ವಲ್ಪ ಕಷ್ಟನೇ. ಪ್ರತಿಯೊಬ್ಬರಿಗೂ ಇರೋರು ಮಾಡ್ತಾರೆ, ಇಲ್ಲೇ ಇರೋರು ಇರೋದ್ರಲ್ಲೇನ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋಸ್ನ ಮಾಡ್ತೀವಿ. ಕಂಟೆಂಟ್ ವಿಚಾರ ಆಗಿತ್ತು. ಈ ಕಂಟೆಂಟ್ ವಿಚಾರಗಳ ಇಷ್ಟನ್ನ ಯೂಟ್ಯೂಬ್ ನಡೆಸೋ ಅಂಥವ್ರು ಅಳವಡಿಸ್ಕೊಂಡ್ರೆ ನಾವು ಒಂದೊಂದನ್ನೇ ವಿಡಿಯೋಸ್ನ ಮಾಡ್ತಾ ನಾವು ಎಷ್ಟೋ ವಿಚಾರಗಳನ್ನ ಕಲ್ತ್ಕೋತೀವಿ. ಹಾಗೆ ಒಂದೇ ಸರಿ ಎಲ್ಲದನ್ನು ಕಲ್ತ್ಬಿಟ್ಟು ಬರೋದಕ್ಕೂ ಕಷ್ಟನೇ. ತಿಳ್ಕೊಂಡು ಮಾಡೋದು ಕೆಲವೊಂದಿರುತ್ತೆ, ಕೆಲವೊಂದು ಕಲಿತಾನೆ ತಿಳ್ಕೊಳ್ಳೋದಿರುತ್ತೆ. ಹಾಗಾಗಿ ನಾನು ಕಲ್ತಿರೋ ಅಂಥ ಕಂಟೆಂಟು ಮತ್ತು ವಿಡಿಯೋಸ್ ಮಾಡೋ ವಿಚಾರ, ಎಡಿಟ್ ಮಾಡೋ ವಿಚಾರ, ಪ್ರತಿಯೊಂದು ವಿಡಿಯೋ ಮುಖಾಂತರ ನಾನು ಒಂದು ವಿಡಿಯೋನ ಎಡಿಟ್ ಮಾಡಿದಾಗ ಇನ್ನೊಂದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರೋ ಥರ ನಾನು ಥಿಂಕ್ ಮಾಡ್ತೀನಿ, ಯೋಚನೆ ಮಾಡಿ ಸ್ವಲ್ಪ ಚೆನ್ನಾಗಿ ಬರೋ ಥರ ಗ್ರೋ ಮಾಡೋ ಚಾನಲ್ನ ಹೆಂಗೆ ಗ್ರೋ ಮಾಡಬೇಕು ಅಂತಂದರೆ ಒಂದು ವಿಡಿಯೋ ಮಾಡಿದ್ರಲ್ಲಿ ಇನ್ನೊಂದು ವಿಡಿಯೋನ ಸ್ವಲ್ಪ ಮೇಲೆ, ಅದಕ್ಕಿಂತ ಸ್ವಲ್ಪ ಮೇಲೆ ಆ ರೀತಿಯಲ್ಲಿ ನಾವು ವಿಡಿಯೋನ ತಗೊಂಡೋದಾಗ ನಮಗೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ನಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ. ಇಷ್ಟು ಕಂಟೆಂಟ್ ವಿಚಾರ ಆಗಿದೆ ಅಷ್ಟೇ ನಂದು. ನೆಕ್ಸ್ಟ್ ಏನಪ್ಪ ಅಂದರೆ ಕ್ವಿಕ್ಕಾಗಿ ಟೊಮೊಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಟೊಮೊಟೊ ಬಾತು ಅಂದರೆ ಮಾಮೂಲಿ ಮಸಾಲೆ ಎಲ್ಲ ಹಾಕಿ ಮಾಡೋದನ್ನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೆಂತಿ ಆಗಿದೆ, ಅಡ್ಜಸ್ಟ್ ಮಾಡಿಕೊಂಡು ನೋಡಿ. ಯಾಕೆ ಅಂದರೆ ಟೊಮೊಟೊ ಬಾತು ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡೋದ್ರಿಂದ ಕ್ವಿಕ್ಕಾಗಿ ಆಗುತ್ತೆ, ಬೇಗನೆ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿ ಬಟಾಣಿ ಎಲ್ಲ ಸೇರಿಸ್ಬಿಟ್ಟು ಹಾಕಿ ಮಾಡೋದ್ರಿಂದ ಇದಕ್ಕೆ ಯಾವುದೇ ರೀತಿ ಮಸಾಲೆ ಇರ್ಬೋದಿಲ್ಲ, ಆ ತೊಂದರೆನೇ ಇರೋದಿಲ್ಲ. ಯಾಕೆಂದರೆ ಕ್ವಿಕ್ಕಾಗಿ ಎಲ್ಲಿಂದನಾದ್ರೂ ಹೊರಗಡೆಯಿಂದ ಬಂದಾಗ ಇಲ್ಲ ತುಂಬ ಹೊಟ್ಟೆ ಹಸಿವಾದಾಗ ಈ ರೀತಿಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೆಸಿಪಿನ ಇದರಲ್ಲೇ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೆಕ್ಸ್ಟ್ ಸ್ಟಾರ್ಟ್ ಮಾಡಿಬಿಡೋಣ ಅಲ್ವಾ. ಟೊಮೊಟೊ ಬಾತ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ನೋಡಿ. ಈ ಕಡೆ ಈಗ ನಾನು ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಈರುಳ್ಳಿನ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ 4 ಟೊಮೊಟೊ ತೊಗೊಂಡಿದ್ದೀನಿ. 4 ಟೊಮೊಟೊ ಕೂಡ ಅದನ್ನು ಕೂಡ ಕಟ್ ಮಾಡ್ಕೊತೀನಿ ಚಿಕ್ಕದಾಗಿ. ಇದು ಹಸಿ ಮೆಣಸಿನ್ಕಾಯಿನೇ ನಾನು ಖಾರ ಅಂದರೆ 4 ಟೊಮೊಟೊ ತೊಗೊಂಡಿರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ 4 ಜಾಸ್ತಿ ತೊಗೊಂಡಿದ್ದೀನಿ. ನೀವು ಬೇಕಿತ್ತು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೋಬೋದು. ಈಗ ಈ ಮೆಣಸಿನ್ಕಾಯಿನೆಲ್ಲ ಈ ರೀತಿಯಾಗಿ ಉದ್ದುದಕ್ಕೆ ಹಚ್ಕೋತೀನಿ.
ಇದು ಸ್ವಲ್ಪ ಎಳೆದು ಮೆಣಸಿನಕಾಯಿ, ಹಾಗಾಗಿ ನಾನು ಈ ಥರದನ್ನು ಯೂಸ್ ಮಾಡ್ತಿದ್ದೀನಿ. ಮೆಣಸಿನ್ಕಾಯಿ ಹಸಿದನ್ನು ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿ ಇಲ್ಲೇನು ಮಸಾಲೆ ನಾನು ರುಬ್ಬುತ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಿದ್ದೀನಿ. ಡೈರೆಕ್ಟು ಒಗ್ಗರಣೆ ಹಾಕುವಾಗ ಹಾಕ್ಕೊಳ್ಳೋಣ ಅಂತ. ಕ್ವಿಕ್ಕಾಗಿ ಆಗುತ್ತೆ, ಇದೇನು ಲೇಟ್ ಆಗಲ್ಲ. ಖುಷಿ ಹೋಗಿ ಹೊರಗಡೆ ಹೋಗೆ. ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿದ್ದಾಯಿತು. ಈಗ ಕೊತ್ತಂಬರಿ ಸೊಪ್ಪನ್ನ ನಾವು ಕೊನೆದಾಗ ಹಚ್ಕೊಂಡ್ರೆ ನಡೆಯುತ್ತೆ. ನಾನು ಮುಂಚೆನೇ ಹಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಟೊಮೊಟೊನ ಉದ್ದುದ್ದಕ್ಕೆ ಹಚ್ಚಿದ್ರು ನಡೆಯುತ್ತೆ, ಚಿಕ್ಕದಾಗಿ ಹಚ್ಕೊಂಡ್ರು ನಡೆಯುತ್ತೆ. ಅದೇನು ಇದೇ ಥರ ಹಚ್ಚಬೇಕು ಅಂತ ಏನಿಲ್ಲ. ನಾನು ಇದ್ರ ಜೊತೆ ಮಧ್ಯಾಹ್ನಕ್ಕೂ ಅಂತ ಹೇಳ್ಬಿಟ್ಟು ಒಂದೇ ಸರಿ, ಅಂದರೆ ಇದು 2 days ಬ್ಲಾಗ್ ಆಗಿರುತ್ತೆ ಅಲ್ವಾ, ಹಾಗಾಗಿ ನಾನು ಇದೇ ಬ್ಲಾಗಲ್ಲೇ ನಾನು ಮಧ್ಯಾಹ್ನಕ್ಕಂತ ಹೇಳಿ ಸಾಂಬಾರನ್ನ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಅಂದರೆ ಮೊಳಕೆ ಕಾಳು ಬಂದಿತ್ತು, ಹಾಗಾಗಿ ಮಧ್ಯಾಹ್ನ ಕೂಡ ಸಾಂಬಾರು ಮಾಡ್ಕೊತಿದ್ದೀನಿ. ಈಗ ಸದ್ಯಕ್ಕೆ ಟೊಮೊಟೊ ಎಲ್ಲ ಹಚ್ಕೊಂಡಾದ್ಮೇಲೆ ಒಗ್ಗರಣೆಗೆ ಇಟ್ಕೊಬಿಡ್ತೀನಿ. ಟೊಮೊಟೊ ಬಾತ್ಗೆ ಸ್ವಲ್ಪ ಟೊಮೊಟೊ ಜಾಸ್ತಿ ಇದ್ರೇ ಚೆಂದ. ಟೊಮೊಟೊ 1-2 ಹಾಕೋದ್ರಿಂದ ಚೆನ್ನಾಗಿರಲ್ಲ, ಅಂದರೆ ಅನಿಸಲ್ಲ, ಟೊಮೊಟೊ ಬಾತು ಅಂತ ಅನಿಸಲ್ಲ. ಈ ಥರ ಹಚ್ಚಾಕಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಈಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಪಾತ್ರೆಗೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆನ ಹಾಕ್ಕೊಂಡು, ನಾನಿಲ್ಲಿ ಹಸಿ ಬಟಾಣಿ ಕೂಡ ತೊಗೊಂಡಿದ್ದೀನಿ. ಬಟಾಣಿ ನೀವು ಹಸಿ ಬಟಾಣಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಹಸಿ ಬಟಾಣಿನ ನಾನು ಸುಲಿದು ಇಟ್ಕೊಂಡಿದ್ದೀನಿ, ತೊಳೆದು. ಇದು ಸ್ವಲ್ಪ ಕಾದ್ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಇದಕ್ಕೀಗ ಎಣ್ಣೆ ಹಾಕೋತೀನಿ. ಎಣ್ಣೆನ ನಾವು ಸ್ವಲ್ಪ, ಅಂದರೆ ಸ್ವಲ್ಪ 1-2 ಸ್ಪೂನ್ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಪಲಾವ್ ಎಲೆ ಮತ್ತು ಇದನ್ನು ನಿಮಗೆ ನೋಡಿಕೊಂಡು ಎಷ್ಟು ಜನಕ್ಕೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕ್ವಾಂಟಿಟಿ ನೋಡಿಕೊಂಡು ಹಾಕಬೇಕಾಗತ್ತೆ. ಬಟ್ ನಾನಿಲ್ಲಿ ಇಬ್ಬರಿಗೆ ಮಾಡ್ತಿರೋದ್ರಿಂದ ನಾನು ಫುಲ್ ಹಾಕ್ತಾಯಿಲ್ಲ. ನಾನು ಫುಲ್ ಹಾಕ್ತೀನಿ, ನಮ್ಮ ಮನೆಗೆ ತುಂಬ ಜನಗಳಿದ್ದಾಗ ನಾನು ಫುಲ್ ಹಾಕ್ತಿರ್ತೀನಿ. ಬಟ್ ಇವಾಗ ನಾನು ಫುಲ್ ಹಾಕ್ತಾಯಿಲ್ಲ. ಸ್ಟಾರ್ ಫ್ಲವರು ಮತ್ತು ಏಲಕ್ಕಿ ಏನೇನು ಬೇಕೋ ಅದನ್ನೆಲ್ಲ ಸ್ವಲ್ಪ ತೊಗೋತಿದ್ದೀನಿ. ಮತ್ತು ಕಸ್ತೂರಿ ಮೇಥಿ ಅದೆಲ್ಲ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಹಾಗಾಗಿ ನನಗೆ ಇಷ್ಟ ಆಗುತ್ತೆ ಅದು. ಮತ್ತು ಇದರಲ್ಲಿ ಸೋಂಪು ಎಲ್ಲ ಇರುತ್ತೆ ಅಲ್ವಾ, ಅದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಸ್ವಲ್ಪನ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಸ್ವಲ್ಪ ಫ್ರೈ ಆಗೋ ಹಾಗೆ ಮಾಡಿಕೊಂಡು ಇದಕ್ಕೆ ಹಸಿ ಮೆಣಸಿನ್ಕಾಯಿ ಏನು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ. ಇದಕ್ಕೆ ಗರಂ ಮಸಾಲ, ಸ್ವಲ್ಪ ಪ್ಯೂರ್ ಧನಿಯಾ ಪುಡಿನ ಹಾಕೋದ್ರಿಂದ ಪೌಡರ್ ಮಾಡಿ ಕೂಡ ಹಾಕೋಬೋದು. ರೆಸ್ಟೋರೆಂಟ್ ಸ್ಟೈಲಲ್ಲಿ ಬರುತ್ತೆ, ಬರೀ ಪ್ಯೂರ್ ಧನಿಯಾ ಪೌಡರ್ ಹಾಕೋಬೇಕು. ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಅದು ಕೂಡ ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕೋತೀನಿ. ಈರುಳ್ಳಿ ಉದ್ದುದಕ್ಕೆ ನಾನು ಹಚ್ಚಿರೋದ್ರಿಂದ ಹಾಕೋತಿದ್ದೀನಿ. ಇದು ನೀಟಾಗಿ, ಅಂದರೆ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ನೀಟಾಗಿ. ಅಲ್ಲಿವರೆಗೂ ಸ್ವಲ್ಪ ಆರಿಸ್ಕೊಳ್ಳೋಣ. ಎಣ್ಣೆನ ನೋಡಿಕೊಂಡು ಮುಂಚೆನೇ ಹಾಕಿರ್ತೀವಲ್ಲ, ಪದೇ ಹಾಕೋ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಅಂದರೆ ಜಾಸ್ತಿನೇ ಹಾಕಿರ್ಬೇಕಾಗತ್ತೆ ಇದಕ್ಕೆ. ಇದಕ್ಕೆ ನಾನು ಸ್ವಲ್ಪ
ಗರಂ ಮಸಾಲ ಸೇರಿಸ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇದಕ್ಕೆ ನಾವು ಚಕ್ಕೆ ಲವಂಗ ಏನಾಗ್ತೀವಲ್ಲ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಚಕ್ಕೆ ಲವಂಗ ಧನಿಯಾ ಪೌಡರ್ ಎರಡನ್ನು ಸೇರಿಸ್ತೀನಿ. ಈಗ ಈರುಳ್ಳಿ ಕೂಡ ಫ್ರೈ ಆಗಿದೆ. ಈಗ ಟೊಮೊಟೊ ಸೇರಿಸ್ಕೊತೀನಿ. ಈಗ ಡೈರೆಕ್ಟ್ ಇದೇ ಪಾತ್ರೆಗೆ ನಾನು ಮಾಡ್ತಾ ಇರೋದ್ರಿಂದ ಬೇರೆ ಪಾತ್ರೆಗೆ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಇದರಲ್ಲೂ ಮಾಡ್ಕೊತೀನಿ. ಒಂದು 2 ನಿಮಿಷ ಈಗ ಮುಚ್ಚೋಣ, ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಈ ಕಡೆ ನಾನು ಮೊಳಕೆ ಕಾಳನ್ನು ತೊಗೊಂಡಿದ್ದೀನಿ. ಮೊಳಕೆ ಕಾಳು ಫುಲ್ ಚೆನ್ನಾಗಿ ಬಂದಿದೆ. ಹಾಗಾಗಿ 1 ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ನನಗೆ ಇಬ್ಬರಿಗೆ ಸಾಕಾಗುತ್ತೆ. ಹಾಗಾಗಿ ನಾನು ಇಷ್ಟು ಕಾಳು ಎಷ್ಟಿದೆ ವೇಸ್ಟ್ ಮಾಡೋದು ಬೇಡ ಅಂತ ಅಷ್ಟು ಕಾಳನ್ನು ಹಾಕ್ಕೊಂಡು 1 ಆಲೂಗಡ್ಡೆನ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡ್ಕೊತಿದ್ದೀನಿ. ಯಾಕೆಂದರೆ ಹುಳಿ ಸಾಂಬಾರು ತಿಂದು ತುಂಬ ದಿನವೇ ಆಗಿದೆ, ಮಾಡೇ ಇಲ್ಲ. ಹಾಗಾಗಿ ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಆಗಿ ನಾನು ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ, ಚಕ್ಕೆ, ಲವಂಗ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ ಹಾಕ್ಕೊಂಡು ಸ್ವಲ್ಪ ಕೊಬ್ಬರಿ ಇಲ್ವ ಕಾಯಿ ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲೆ ಕೂಡ ರೆಡಿ ಆಗುತ್ತೆ. ಇದನ್ನು ತೊಳೆದ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ಳೋದು. ಕೊತ್ತಂಬರಿನ ಕೊನೆದಾಗ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆದಮೇಲೆ ನಾವು ಇದಕ್ಕೆ ಬಟಾಣಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಬೇಗನೆ ಬೇಯುತ್ತೆ. ಯಾಕೆಂದರೆ ಇದು ಹಸಿ ಬಟಾಣಿ, ನಾನು ಒಣಗಿಸಿರೋದಲ್ಲ, ಇದು ಹಸಿ ಬಟಾಣಿ ಆಗಿರೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ. ಹಾಗಾಗಿ ಸ್ವಲ್ಪ ಟೊಮೆಟೊ ಸಾಫ್ಟ್ ಆದಮೇಲೆ ಹಾಕ್ಕೊಳ್ಳೋಣ ಅಂತ. ಈಗ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ. ಈಗ ಇದಕ್ಕೆ ಬಟಾಣಿ ಏನಿದೆ ಅದನ್ನು ಹಾಕ್ತೀನಿ. ಬಟಾಣಿ ಹಸಿದಾಗಿರೋದ್ರಿಂದ ಬೇಗ ಬೇಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ, ತುಂಬ ರುಚಿಯಾಗುತ್ತೆ. ಈಗ ನಾನು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ನಾವು ಉಪ್ಪನ್ನ ಒಂದೇ ಸರಿ ರುಚಿಗೆ ಎಷ್ಟು ಬೇಕಾಷ್ಟು ನೋಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನಿಲ್ಲಿ 1 ಸ್ಪೂನು ಧನಿಯಾ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಕೂಡ ಹಾಕಿದ್ದೀನಿ. ಇದಕ್ಕೆ ಈಗ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಗರಂ ಮಸಾಲ ಸೇರಿಸ್ಕೊತೀನಿ. ಗರಂ ಮಸಾಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಚಕ್ಕೆ ಲವಂಗ ಅದೆಲ್ಲದನ್ನು ಒಳ್ಳೆ ಟೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ. ಒಳ್ಳೆ ಪರಿಮಳ ಬರ್ತಿದೆ. ಈಗ ಇದೆಲ್ಲ ಸೇರಿಸಿದ ಮೇಲೆ ಒಂದು ಸ್ವಲ್ಪ ಬರ್ತಿದೆ. ಇದಕ್ಕೀಗ ನೀರನ್ನು ಸೇರಿಸ್ಕೋಬೇಕು. ನಾವು ಅಕ್ಕಿ ಎಷ್ಟು ಹಾಕ್ತೀವಿ ಅಷ್ಟರ ಮೇಲೆ ನಾವು ನೀರನ್ನು ಅಳತೆ ಮಾಡಿ ಸೇರಿಸ್ಕೋಬೇಕಾಗುತ್ತೆ. ನಾನು 1 ಲೋಟ ಅಕ್ಕಿ ಹಾಕೋದ್ರಿಂದ ಇಲ್ಲಿ ನಾನು 2 ಲೋಟ ನೀರು ಸೇರಿಸ್ಕೊತಿದ್ದೀನಿ. ಸಣ್ಣ ಅಕ್ಕಿ ಆಗಿದೆ ಅಲ್ವಾ ಇದು, ಅದಕ್ಕೋಸ್ಕರ ನಾನು 2 ಲೋಟ ನೀರು ಸೇರಿಸ್ಕೊತೀನಿ. ನಾನು 1 ಟೈಮಿಗೆ ಮಾಡ್ತಾ ಇರೋದು ಈಗ ಸದ್ಯಕ್ಕೆ. ಹಾಗಾಗಿ ಎರಡು ಲೋಟ ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಬಟಾಣಿ ಸ್ವಲ್ಪ ಸಾಫ್ಟಾಗಿ ಬೇಯೋವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಇಷ್ಟೇ, ಬೇಗ ಆಗೋಗುತ್ತೆ. ಈಗ ಅಕ್ಕಿ ಹಾಕಿ ತೊಳೆದ್ಬಿಟ್ಟು ಸ್ವಲ್ಪ ಒಂದು 10 ನಿಮಿಷ ಮುಂಚೆನೇ ಅಕ್ಕಿನ ತೊಳೆದು ನೆನೆ ಇಡಬೇಕಾಗತ್ತೆ. ಅದನ್ನು ಇಟ್ಟ ಮೇಲೆ ಇದಕ್ಕೆ ಹಾಕಿದ್ರೆ ಆಗೋಗುತ್ತೆ. ಹಾಗಾಗಿ ಈಗ ಇದನ್ನು ಮುಚ್ಚಿ ಇಟ್ಟಿದ್ದೀನಿ. ಅಕ್ಕಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಈಗ ಅಕ್ಕಿನ ಕೂಡ ನಾನು ಸ್ವಲ್ಪ ನೀರನ್ನು ಹಾಕಿ ನೆನೆ ಹಂಗೆ ಬಿಡ್ತಾ ಇದ್ದೀನಿ ಒಂದು 10 ನಿಮಿಷ. ಇದು ಕುದ್ಮೇಲೆ ಅದರೊಳಗೆ ಹಾಕೋಣ ಅಂತ. ಈಗ ಇದು ಕೂಡ ಕುದೀತಿದೆ. ಬಟಾಣಿ ಸ್ವಲ್ಪ ಬೇಯಬೇಕು ಅಂದರೆ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗತ್ತೆ. ಈಗ ಇದು ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಈಗ ಇದು ಬಟಾಣಿ ಬೆಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿದಾಗ ಒಡ್ಕೊಳ್ಳುತ್ತೆ, ಆಗ ಚೆನ್ನಾಗಿ ಬೆಂದಿದೆ ಅಂತ. ಇಲ್ಲಾಂದರೆ ತುಂಬ ಅಂದರೆ ಸ್ವಲ್ಪ ಗಟ್ಟಿ ಇತ್ತು ಅಂದರೆ ಇನ್ನೊಂದು 15 ನಿಮಿಷ ಬಿಡಬೇಕಾಗತ್ತೆ. ಇದು ಬೆಂದಿದೆ. ಇದು ಹಸಿ ಬಟಾಣಿ ಆಗಿರೋದ್ರಿಂದ ಬೇಗ ಬೆಂದಿದೆ.
ಹಾಗಾಗಿ ಇದ್ರದ್ದೇನು ಪ್ರಾಬ್ಲಮ್ ಆಗಲ್ಲ. ಈಗ ನೆನೆ ಹಾಕ್ಬಿಟ್ಟು ಮಾಡೋದಿರುತ್ತಲ್ಲ ಅದು ಸ್ವಲ್ಪ ನಿಧಾನ ಆಗುತ್ತೆ. ಹಾಗಾಗಿ ಇದನ್ನು ಈ ಥರ ಬೇಯಿಸ್ಕೊಂಡ್ರೆ ನೋಡಿದ್ರೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಇಟ್ಕೊಂಡಿರೋಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊತೀನಿ. ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ, ಈಗ ಸ್ವಲ್ಪ ನೀವು ಉಪ್ಪು ಆಗಿದೆ ಇರುವಂತೆ ಹೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡಿಕೊಂಡ್ರೆ ಆಗತ್ತೆ. ಯಾಕೆಂದರೆ ಕಡಿಮೆ ಆಗಿದ್ರೆ ಹಾಕ್ಕೋಬೋದು ಇವಾಗ ಈ ಟೈಮಲ್ಲಿ. ಆಮೇಲೆ ಸ್ವಲ್ಪ ಅನ್ನ ಬೇಯೋಕೆ ಸ್ಟಾರ್ಟ್ ಆದಮೇಲೆ ಹಾಕ್ಕೊಳ್ಳೋದಕ್ಕಾಗಲ್ಲ. ಸ್ವಲ್ಪ ತಿರುಗಿಸ್ಬಿಟ್ಟು 1-2 ನಿಮಿಷ ಮುಚ್ಚಿದ್ರೆ ಈ ರೀತಿ ಸ್ವಲ್ಪ ನಿಧಾನಕ್ಕೆ ಈ ಥರ ತಿರುಗಿಸ್ಬಿಟ್ಟು ಮುಚ್ಚಿ ಈ ಥರ ಬಿಡಬೇಕು. ಈಗ ಮಧ್ಯೆ ಮಧ್ಯೆ ಒಂದೊಂದ್ಸರಿ ತಿರುಗಿಸ್ಬಿಟ್ಟು ಮುಚ್ಚುತ್ತಾ ಇದ್ರೆ ಬೇಗ ಆಗೋಗುತ್ತೆ. ಮಧ್ಯೆ ಮಧ್ಯೆ ಒಂದ್ಸರಿ ತೆಗೆದು ಈ ಥರ ತಿರುಗಿಸ್ಕೋಬೇಕು. ಈ ಟೈಮಲ್ಲಿ ಲೋ ಫ್ಲೇಮ್ ಮಾಡಿ ಬಿಡಬೇಕಾಗತ್ತೆ. ಲೋ ಫ್ಲೇಮ್ ಮಾಡಿ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಹಂಗೆ ದಮ್ ಕಟ್ಟುತ್ತೆ. ದಮ್ಮನ್ನ ಕಟ್ಟಿಬಿಟ್ಟಾಗ ಈ ರೀತಿಯಾಗಿ ಆಗುತ್ತೆ. ಅಂದರೆ ಒಂಥರ ಮೆತ್ತಗೆ ಆ ಥರ ಎಲ್ಲ ಆಗಲ್ಲ, ನೀಟಾಗಿ ಉದುರುವಾಗಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಆನ್ ಮಾಡಿ ಬಿಡಬೇಕಾಗುತ್ತೆ. ಈಗ ಇದನ್ನು ನೀಟಾಗಿ ಟರ್ನ್ ಮಾಡಿ ಮತ್ತೆ ಇದನ್ನು ಹಾಗೆ ಮುಚ್ಚಿ ಬಿಡಬೇಕಾಗುತ್ತೆ. ಎಷ್ಟೊತ್ತು ಅಂದರೆ ಒಂದು 10 ನಿಮಿಷ ಬಿಟ್ಟರೆ ಆಗುತ್ತೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ಹೊರಗಡೆ ಎಲ್ಲ ಯಾವ ರೀತಿಯಾಗಿ ತಗೊಂಡಾಗ ಇರುತ್ತೋ ಅದೇ ರೀತಿ ಇದೆ. ತುಂಬ ಚೆನ್ನಾಗಾಗಿದೆ. ಬಟಾಣಿ ಮತ್ತು ಈರುಳ್ಳಿ ಎಲ್ಲದನ್ನು ತುಂಬ ಅಂದರೆ ಫುಲ್ ಬಾಯ್ಲ್ ಆಗಿಬಿಟ್ಟು ಅದು ಎಲ್ಲ ಕಾಣದೇ ಇರೋ ರೀತಿಯಿಂದ ಈ ರೀತಿ ಕಾಣಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಇನ್ನೂ ತಿನ್ನಬೇಕು ಅನಿಸುತ್ತೆ. ಯಾರಾದರೂ ಹೊಸ್ದಾಗಿ ಈ ಥರ ಮಾಡಿಕೊಟ್ಟಾಗ ತುಂಬ ಖುಷಿಪಟ್ಟು ತಿಂತಾರೆ. ತುಂಬ ಚೆನ್ನಾಗಾಗಿದೆ. ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಟೊಮೊಟೊ ಬಾತು ನಾನು ಕೆಲವೊಂದೊಂದು ಸಲ ಮಸಾಲೆ ರುಬ್ದೇನೆ ಮಾಡಿದಾಗ ಈ ರೀತಿ ಇರುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟ ಆಗಿತ್ತು ಅಂದರೆ ಏನು ಮಾಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಟೊಮೊಟೊ ಬಾತು ಕೂಡ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸೂಪರಾಗಿ ರೆಡಿಯಾಗಿದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಉದುರುವಾಗಿ ಆಗಿದೆ ಅಂತ. ಈಗ ನಾನು ಇದಕ್ಕೆ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ಕಾಯಿ ತುರಿ ಕೂಡ ಹಾಕ್ಕೋಬೋದು. ಧನಿಯಾ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿನ. ಈಗ ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಯಾಕೆಂದರೆ ಟೈಮ್ ಇಲ್ಲ. ಹಾಗಾಗಿ ಬೆಳಿಗ್ಗೆನೇ ನಾನೀಗ ತಿಂಡಿ ಎಲ್ಲ ಆದಮೇಲೆ ಒಂದೇ ಸರಿ ಸಾಂಬಾರು ಕೂಡ ಮಾಡ್ಕೊತಿದ್ದೀನಿ, ಮೊಳಕೆ ಸಾರು. ಇದಕ್ಕೆ ಕೂಡ ರುಬ್ಕೊಂಡ್ಬಂದ್ಬಿಟ್ಟು ಒಗ್ಗರಣೆ ಹಾಕೋತೀನಿ. ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದಕ್ಕೆ ನಾನು ಒಗ್ಗರಣೆ ಹಾಕೋತೀನಿ. ಈಗ ಮಸಾಲೆ ಕೂಡ ರುಬ್ಕೊಂಡ್ಬಂದಿದ್ದೀನಿ, ಮಸಾಲೆ ಕೂಡ ರೆಡಿಯಾಗಿದೆ. ಕುಕ್ಕರ್ಗೆ ಕೂಗಿಸಿ ಕುಕ್ಕರ್ ಹಾಕ್ಬಿಟ್ಟು ಒಂದೇ ಸರಿ ಕೂಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹಂಗೆ ಡೈರೆಕ್ಟ್ ಆದರೆ ಕಾಳು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಹಾಕೋತೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸಾಸಿವೆ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಇದೀಗ ಸಾಸಿವೆ ಮತ್ತು
ಕರಿಬೇವಿನ ಸೊಪ್ಪು ಚಿಟಪಟ ಅಂತ ಆದಮೇಲೆ ಕಾಳನ್ನು ಹಾಕೊತೀನಿ. ಈ ಕಾಳಿಗೆ ಬದನೆಕಾಯಿ ಇರುತ್ತಲ್ಲ, ಆ ಬದನೆಕಾಯಿ ಹೋಳು ಮಾಡಿ ಹಾಕೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ ಸಾಂಬಾರು. ಬಟ್ ನನ್ನ ಹತ್ರ ಇವತ್ತು ಬದನೆಕಾಯಿ ಇಲ್ಲ, ಹಾಗಾಗಿ ಆಲೂಗಡ್ಡೆ ಮಾತ್ರ ಸೇರಿಸ್ಕೊತಿದ್ದೀನಿ. ಈಗ ಸಾಸಿವೆ ಕೂಡ ಚಿಟಪಟ ಅಂತಿದೆ. ಈಗ ಕಾಳು ಮತ್ತು ಆಲೂಗಡ್ಡೆ ಸೇರಿಸ್ಕೊತೀನಿ. ಮೊಳಕೆನೂ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಕಾಳು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಫುಲ್ಲು ತಿರುಗಿಸ್ಬಿಟ್ಟು ಈ ಥರ ಬಿಡೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಕಾಳು, ಹಾಗಾಗಿ ನಾನು ಹಂಗೆ ಮಾಡ್ತೀನಿ. ಈಗ ಇದಕ್ಕೆ ರುಬ್ಬಿರೋವಂಥ ಮಸಾಲೆ ಹಾಕ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ಸೇರಿಸ್ಕೊಂಡ್ಬಿಡ್ತೀನಿ. ನಾನು ಇದನ್ನ ಹೆಂಗೆ ಕುದಿಸೋದಕ್ಕೆಲ್ಲ ಹೋಗಲ್ಲ. ಈಗ ಮಸಾಲೆಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಂಡ್ಬಿಡ್ತೀನಿ ಒಂದೇ ಸರಿ. ಯಾಕೋ ಖುಷಿ ಅಷ್ಟು ಮಸಾಲೆ ಅದರಲ್ಲೇ ಸೇರ್ಕೊಂಡಿರುತ್ತಲ್ಲ, ಹಾಗಾಗಿ ನೀರನ್ನು ನೋಡ್ಕೊಂಡು ಹಾಕೊಂಡು ಸಾರು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ. ನಮ್ಮನೆಗೆ ಇದು ಮೊಳಕೆ ಸಾರು ಮಾಡಿ ತುಂಬ ದಿನನೇ ಆಗೋಗಿತ್ತು, ಹಾಗಾಗಿ ತುಂಬ ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕೋ. ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಯಾಕೆಂದರೆ ಇದು ಕಾಳು ಮೊಳಕೆ ಕಾಳಲ್ವಾ, ಅದು ನೆಂದಿರುತ್ತಲ್ಲ, ಬೇಗನೆ ಬೆಂದು ಬಿಡುತ್ತೆ. ಹಾಗಾಗಿ ನಾನು ಉಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಈ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್. ಸಾಂಬಾರು ರೆಡಿ ಆಗುತ್ತೆ 2 ವಿಷಲ್ ಕೂಗಿಸಿದ್ಮೇಲೆ. ಹಾಗಾಗಿ ನಾನು ಇದು ಕೂಡ ರೆಡಿ ಆಯಿತು. ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿರುತ್ತೆ. ಯಾರಾದರೂ ಹೊಸ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸಾಂಬಾರು ಕೂಡ ರೆಡಿಯಾಗಿದೆ. ಕೂಗಿದ ಮೇಲೆ ನೋಡಿ ಇಷ್ಟು ನೀಟಾಗಿ ಬೆಂದಿದೆ. ಇದು ತೊಂದರೆ ಏನಿಲ್ಲ. ಸಾಂಬಾರ್ಗಷ್ಟೇ ನೀರು ಎಷ್ಟು ಬೇಕೋ ಅಷ್ಟು ನಾನು ನೋಡಿ ಹಾಕೋದ್ರಿಂದ ಒಳ್ಳೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ತುಂಬ ತೆಳುವಾಗಿ ಮಾಡಿದ್ರೂ ಚೆನ್ನಾಗಿರಲ್ಲ, ತುಂಬ ಗಟ್ಟಿ ಮಾಡಿದ್ರೂ ಚೆನ್ನಾಗಿರಲ್ಲ. ಹಾಗಾಗಿ ನಾನಿಲ್ಲಿ 2 ವಿಷಲ್ ಕೂಗಿಸ್ಕೊಂಡು, ಹಾಗಾಗಿ ನಾನೀಗ ಸಾಂಬಾರು ಕೂಡ ರೆಡಿಯಾಗಿದೆ. ಈಗ ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿತ್ತು ಅಷ್ಟೇ.